ಶಂಕ್ರು ಏ ಶಂಕ್ರು ಏನು ಜಳಕ ಮಾಡಿ ಮತ್ ಹೊಡ್ಮಾಡ್ ಮಾಡ್ಕೊಂಡೆ ನಿನ್ಗೇನು ಐತಿಲ್ಲ ಅರ್ವದು ಏವ ನಂದು ಕೆಲಸ ಏನ ಜಳಕ ಮಾಡೋದು ಊಟ ಮಾಡೋದು ಮಕ್ಕೋದು ಅಷ್ಟ ಇಂದ ಏನೈತಿ ಗುರ್ತಾರ ಐತಲ್ಲ ನಿನಗೆ ಇವತ್ತ ಶನಿವಾರ ಐತಿ ಯಾಕ ಶನಿವಾರ ಐತಿ ಮತ್ 10ನೇ ಅಂತಂದ್ ಪಾಸ ತಿಳ್ಸ್ಕೊಂಡ್ ಬರ್ದಿತ್ತು ಹೋಗ್ಬೇಕಲ್ಲ ಅಂದ್ರ ಇವತ್ತ SSLC ರಿಸಲ್ಟ್ ಹೌದ ಅಯ್ಯ ಇವತ್ತು ರಿಸಲ್ಟ್ ಐತಿ ನಾ ಹೋಗ್ಕನ್ಕಪ್ಪ ಸದ್ದ ಈ ಸಲ ಗ್ಯಾರಂಟಿ ಪಾಸ್ ಆಗಿರ್ತನ ಏನ್ ಪಾಸ್ ಹಾಕಿ ನೋಡು ಮಕ್ಕಳ ತಿರುಗಿ 5ನೇ ಸಾಲಿಗೆ ಬಂದ್ರು ಬರೇ ಪಾಸ್ ಹಾಕನ್ ಇದ ನಡ್ದೈತಿ ಏ ಪಾಸ್ ಹಾಕನವಾ 10 ವರ್ಷ ಆತ ಫೇಲ್ ಆಗ್ಲಾಕೈತೀನಿ ಮತ್ ಈ ವರ್ಷ ಏನ್ ಪಾಸ್ ಹಾಕಿನಿ ಮ್ಯಾಗಿನ ಹಂಗ ಗುರ್ತಲ್ಲ ಏನ ನೀ ಪಾಸ್ ಆಗೋದು ಏ ಅಯ್ಯ ಪಾಸ್ ಆಗಿರ್ತನವ ಯಾಕಂದ್ರ ಮಂತ್ರವಾದಿ ಕಡೆಯಿಂದ ಒಂದ್ ಪೆನ್ನಿಗೆ ಮಂತ್ರ ಹಾಕಸ್ ಬಂದ್ ಪೇಪರ್ ಬರ್ದನ್ನ ಗ್ಯಾರಂಟಿ ಪಾಸ್ ಆಗಿರ್ತನ ಪಾಸ್ ಆದ್ರ ನಂದ್ ಏನಾರ ನಿನಗ ಅಸ್ತಿ ಕೊಡಕಿನ ಪಾಸ್ ಆಗ್ಲಿಕ್ಕಂದ್ರ ನಿನಗೇನು ತೋರ್ಸಾಗಿಲ್ಲಪ್ಪ ನಾ ಅಯ್ಯ 10 ವರ್ಷ ಆತವಾ ಬಾಳ ಕಷ್ಟಪಟ್ಟು ಈ ಸಲ ಚೆನ್ನಾಗಿ ಪೇಪರ್ ಬರ್ದನ ಗ್ಯಾರಂಟಿ ಪಾಸ್ ಆಗಿರ್ತಾನ ನೀ ಹೋಗಿ ನೋಡ್ಕೊಂಡ್ ಬರ್ತಾನ ನಿನ್ನ ಆಸ್ತಿ ಏನೈತ್ಲ ರೆಡಿ ಆಗಿ ಪಾಸ್ ಆದ್ರ ಕೊಡ್ತಾನ ಇಲ್ಕ ಕೊಡಂಗಿಲ್ಲ ಮತ್ತ ಈಗ ಪಾಸ್ ಆಗಿರ್ತಾನ ಅಂತ ಹೇಳ್ತಾನ ಸರ್ಟಿಫಿಕೇಟ್ ತಗೊಂಡ ಬರ್ತಾನ ತಗೊಂಬ ಬರೇ ತಿನ್ನುದು ಮನ್ಕೊಳ್ಳೋದು ಮಾಡ್ರ ಏನ್ ಬಾ 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 ಹೊಡಿ 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 ಏ ಸೈಡ್ ಬರು ಹಾ ಹಿಂದಿದ್ರು ಬಾ ಹೊಡಿ ಬಿಡ್ಬೇಡ ಹಾ ಬರ್ರಿ ಯಾ ಮಂಗ್ಯಾನ ಮಗ ಹೋದ ಅಪ್ಪ ಯಾಕೆ ಹೋದ ನೀ ಲೇ ಸುದ್ದಿ ಆಗದೇನ ಏ ನಾ ಎಂತ ಚಂದ ಗೇಮ್ ಆಡತ್ತೆ ಒಮ್ಮರ ನೀ ಎಲ್ಲಿ ಡಿಸ್ಟರ್ಬ್ ಮಾಡ್ತೀಯ ಗೇಮ್ ಆಡ್ತಿ ಗೇಮ್ ಆಡ್ತಿ ಇವತ್ತು ಏನಂತ ಗೊತ್ತೈತೆ ನನಗೆ ಇವತ್ತು ನಮ್ಮ ಆಯಿ ತಿಥಿ ಐತಿ ಆಗಿತ್ತು ಆಯಿ ತಿಥಿ 2ನೇ 5 ಮತ್ ಹೆಚ್ಚದ ಮಾತಾಡ್ಕೊತ ಇವತ್ತು ಏನೈತಿ ಏನೈತಪ್ಪ ನನಗೆ ಗೊತ್ತಿಲ್ಲ ಹೇಳಿ ನೀರೇ ಏ ಸಾಲಿ ರಿಸಲ್ಟ್ ಐತಿ ನಿಂದು ಪಾಸ್ ಆಗಿದೆವು ಫೇಲ್ ಆಗಿದೆವು ನೋಡ್ಕೊಂಡ್ ಹೋಗಂದ್ರ ಆಟ ಆಡ್ಕೊತ ಕೂತಿಲ್ಲ ಅಪ್ಪ ನೀನು ವಿಚಾರ ಮಾಡಕ್ ಹೋಗ್ಬೇಡ ನಾ ಪಾಸ್ ಆಗಿರ್ತೀನಿ ಏ 5 ವರ್ಷ ಆತಲಿ ಬರೀ ಇದನ್ನೇ ಹೇಳ್ಕೊತ ಬಂದದಿ ಡೈಲಾಗ್ ಅಲ್ಲ ಹೋದ ವರ್ಷ ಯಾಕೆ ಪಾಸ್ ಆಗ್ಲಿಲ್ಲಪ್ಪ ನೀ ಏ ಮರಯ್ಯ ಹೋದ ವರ್ಷ ನಾ ಪಾಸ್ ಆಗಿರ್ತಿದ್ಯಾ ಆದ್ರೆ ನಿಂದಿಂದ್ರ ಫೇಲ್ ಆಗಿ ನಾನು ನಾ ಏನ್ ಮಾಡಿ ಹೊಡಿಯಾಕ ಹೋಗ್ಬೇಡ ಹೇಳು ಕೇಳ ಮತ್ತೇನ್ ಮಾಡೀನಿ ಕಾಪಿ ತಂದು ಕೊಡಪ್ಪ ಅಂತ ನಾ ಅಂದ್ಯಾ ಏನ್ ಮಾಡಿ KV ಬಿಲ್ ತಂದು ಕೊಟ್ಟಿ ನಾ ಅದನ್ನ ಬರ್ದೀನಿ ಫೇಲ್ ಆಗಿನಿ ಲೇ ಅದೇನ ಇದು KB ಬಿಲ್ ಒಗ್ದಿನ್ಲೇ ಹಿಂದಿನ ಮಗನ ಲೆಕ್ಕ ಬಿಡಿಸಿದಿ ಮಗನ ಅದನ್ನ ಬಿಟ್ಟ ಈಚೆಗಿಡ್ದ ಬರ್ತೈತಿ ಕೊಡಂದ ಹೇಳ್ಬೇಕಲ್ಲ ಹಿಂದೈತಿ ನೋಡಿ ಬರೀ ಹೇಳ್ಬೇಕಲ್ಲ ಈಗ ಗೊತ್ತೈತಿ ನಿನ್ ಟ್ಯಾಲೆಂಟ್ ಏನೈತಿ ನೋಡ್ತನ್ನ ಹೋಗಿ ಈಗ ಅದೇ ಶಾಲೆ ಹೋಗಿ ರಿಸಲ್ಟ್ ತಗೊಂಡ್ ಬಾ ಅಕಸ್ಮಾತ್ ಪಾಸ್ ಆದಿ ನಿನ್ ನೌಕರಿ ಹಚ್ತನ ಎಲ್ಲರ ಮಗಳ ಫೇಲ್ ಆಗಿ ಬಂದಿ ಬಸ್ ಸ್ಟ್ಯಾಂಡ್ನಾಗ ಕಳ್ಳೆಪುರಿ ಅದೇನತ್ತಾರಲ್ಲ ಅಲೆ ಪಾಕ್ ಬಸ್ ರೌಂಡ್ ಹಾಕೋತ ಅಡ್ಡಾಡ್ಬೇಕು ಮಗನ ಮಾತ್ ಕೇಳ ಈ ಸರ್ತಿ 99% ಮಾಡಿರ್ತೀನ ನೀ ಮತ್ತ ಇಟ್ಟು ವರ್ಷ ಸಾಲ್ಯಾಗ ಏನ 4-5 ವರ್ಷ ಶೇಂಗಾ ಹರಿದೇನ ಏ ಮರಯ್ಯ 4-5 ಸರ್ತಿ ಅದಕ್ಕೆ ಫೇಲ್ ಆಗಿನಪ್ಪ ಅಂದ್ರ ಜಿಜಿಬಿ 30-40-50 ತಗೊಳಕ್ ನನ್ಗೆ ಇಷ್ಟ ಇಲ್ಲ ಏನ್ ಮಾಡಿದ್ರು 99 ಮಾಡ್ಬೇಕಂತೇಳಿ ನಾ ಇಟ್ಟು ದಿವ್ಸ ತ್ರಾಸ್ ತಗೊಂಡಿನಿ ಅಪ್ಪ ಇನ್ನೊಂದು ಮಾತು ಹೇಳ್ತೀನಿ ಕೇಳ ಹೇಳ ನಾ 5 ವರ್ಷ ಅದಕ್ಕೆ ಫೇಲ್ ಆಗಿನ ಗೊತ್ತೈತೇನ 5 ವರ್ಷದ ಎಷ್ಟು ಕ್ವಶನ್ ಬರ್ತಲ್ಲ ಒಟ್ಟು ನನ್ನ ತಲೆ ಪ್ರಿಂಟ್ ಮಾಡ್ಕೊಂಡಿಟ್ಕೊಂಡಿನಿ 5 ವರ್ಷದ ಒಟ್ಟು ಕ್ವಶನ್ಗಳು ಇದೇ ವರ್ಷ ಒಟ್ಟು ಬರ್ದು ಬಿಟ್ಟಿನಿ ನಾ ಟಾಪ್ದಾಗ ಬರ್ತೀನಿ ನೀ ಮ್ಯಾಪ್ದಾಗ ಹುಡುಕ್ಯಾಡ ನೀ ಟಾಪ್ದಾಗ್ರಿ ಬಾ ಮ್ಯಾಪ್ದಾಗ್ರಿ ಬಾ ಈಗ ಸಾಲಿಗೆ ಹೋಗ ರಿಸಲ್ಟ್ ತಗೊಂಡ್ ಬಾ ಪಾಸ್ ಆಗಿ ಬಂದಿ ಪಾಡೈತಿ ಎಲ್ಲರೂ ಫೇಲ್ ಆಗಿ ಬಂದಿಪ್ಪ ಬಸ್ ಸ್ಟ್ಯಾಂಡ್ನಾಗ ಶೇಂಗಾ ಅಲಿಪಾಕ್ ಮಾರಾಕ ಹಸ್ತ ಮತ್ ನಿನಗ ನೋಡ್ಕೊಂಡ್ ಬರ್ತೀನಿ ಅಪ್ಪ ನೀ ಪಾಸ್ ಆಗಿ ಆಹಾ ನನ್ನ ರಿಸಲ್ಟ್ ಅಂತೆ ಓಹೋ ನನ್ನ ರಿಸಲ್ಟ್ ಅಂತೆ 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 ಗೆಡ್ಡೆ ಹಂಗ್ಯಾಕೋ ಹುಚ್ಚನಾಗತಿ ಮಾಡಕತ್ತಿ ಏ ಶಂಕರ ನನಗೆ ಫುಲ್ ಖುಷಿ ಆಗತೈತಿ ಯಾಕ ಶಂಕರ ಇವತ್ತು ನಮ್ಮ 10ನೇ ರಿಸಲ್ಟ್ ಬರೋದು ನೋಡಕ್ ಹೊಂಟಿನ ಈಗ ನೀ ಎಲ್ಲಿ ಹೊಂಟಿ ನಾನು ಅದಕ್ಕೆ ಹೊಂಟನು ಮತ್ ಈ ಕಡೆ ಹೊಂಟಿ ಈ ಕಡೆ ದೇವ್ರ ಗುಡಿ ಐತಿ ನಾ ದೇವ್ರಿಗೆ ಬಡ್ಕೊಂಡನ 101 ತೆಂಗಿನಕಾಯಿ ಹೊಡಿತಾನ ತಂದ ಪಾಸ್ ಆದ್ರ ಅದಕ್ಕೆ ಈಗ ಮೊದಲು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಸಾಲಿಗೆ ಹೋಗೋ ಅದನ್ನ ಮಗನ 20 ವರ್ಷ ಆತ ಬರೀ ಇದೇ ಹೇಳ್ಕೊತ್ರಿ ಆಡತಿ ಎಂದ್ರೆ ಪಾಸ್ ಹಾಕಿ 20 ವರ್ಷ ಅಲ್ಲೂ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಾರ ಆಕ್ಚುಲಿ 15 ವರ್ಷ ನಾ ಎಕ್ಸಾಮ್ ಕಟ್ಟಕತ್ತ ನಮ್ಮ ಆಯಿಗೆ 10 ವರ್ಷ ಗೊತ್ತಾಗೈತಿ ನೀ ಸುಮ್ಕೊಂಡ್ರು ಈ ಸಲ ಗ್ಯಾರಂಟಿ ಪಾಸ್ ಹಾಕನ್ನ ಯಾಕಂದ್ರ ಮಂತ್ರವಾದಿ ಕಡೆಯಿಂದ ಪೆನ್ನಿಗೆ ಮಂತ್ರ ಹಾಕಸ್ಕೊಂಡ್ ಬಂದನ ಮತ್ ನಿನ್ಗೂ ಪ್ರಸಾದ ಕೊಟ್ಟನ ನೀನು ಪಾಸ್ ಆಗತ್ತಿ ಗ್ಯಾರಂಟಿ ನೀನು ಪ್ರಸಾದ ಬ್ಯಾಗ್ ಮಾಡ ತುಂಬ್ರಿ ನೀ ಏನ್ ಪ್ರಸಾದ ಕೊಟ್ಟಿಲ್ಲ ಅದನ್ನ ಪೆನ್ನಿನ ಬುಚ್ಚಿಗೆ ತೆಗದ್ಯಾ ಆ ಪ್ರಸಾದ ಅದ್ರೊಳಗೆ ಹಾಕದ್ಯಾ ಹಾಕಿ ಬರ್ಯಾಕ ನಿತ್ಯ ಅದೇನು ಮೂಡ್ಲಿಲ್ಲ ಪೆನ್ ಸ್ಟಾಕ್ ಆಗ್ಬಿಡ್ತು ಏನ್ ಮಾಡ್ಲಿಪ್ಪ ಅಂತ ವಿಚಾರ ಮಾಡಕತ್ಯ ಆಮೇಲೆ ಏನಾತಾರಲ್ಲ ಕಾರ್ಯ
ವಾಸಿ ಕತ್ತಿ ಕಾಯಿ ಹಿಡಿಬೇಕಂತ ಹೇಳಿ ಮಗ್ಲೇನು ಕೂತಿರ್ಲ ಕೆಂಪಿ ಆಕಿನ ಕಡೆ ಪೆನ್ ಕೇಳಿದ್ಯಾ ಆಕಿ ಪೆನ್ ಕೊಡ್ಬೇಕಂದ್ರ 3 ಸತಿ ಮೂಗು ಮುರಿದು 2 ಸತಿ ಮಾರಿ ತುಪುಕ್ ತುಗುಳಿಸಿದ್ರ ಪೆನ್ ಕೊಟ್ಲು ಪೇಪರ್ ಬರದ್ನು ಕೊಟ್ರಾಗ ನೀ ಪ್ರಸಾದ್ ಮುಟ್ಟೆ ಯಾರದಾರ ಪೆನ್ ತಗೊಂಡ್ ಬರ್ದಿಲ್ಲೋ ಗ್ಯಾರಂಟಿ ಪಾಸ್ ಹಾಕಿ ಒಳ್ಳೇದಾಕತ್ತೀವ್ ನಿನಗೆ. ಏ ಶಂಕರ ಮನುಷ್ಯಾದ ಏನದಿ ನೀನು ತಿರಿ ನಿನ್ನ ಮದುವೆಯಾಗಿ ಮಕ್ಕಳಯ್ಯೋ ಪೇಪರ್ ಬರ್ದ್ರಿ ಏನ್ ಮಾಡೋದಿ ಅದನ್ನ ನಾಕ್ ಹೋಗ್ಬೇಡ ಮಗಣ. ಅವತ್ತೊಂದಿನ 2 ಕರಾಳ ಘಟನೆ ನಡೆದು. ಕರಾಳ ಘಟನೆ ನಡೆದು ಏನೋ ಘಟನೆ? ಒಂದನೇದು ನಮ್ಮ ಕಾಂದಂದಾಗ ಯಾರು SLC ಪಾಸ್ ಆಗಿಲ್ಲ. ಎರಡನೇದು ನಮ್ಮ ಆಯಿ ರಿಸಲ್ಟ್ ಬಂತು. ನಿಮ್ಮ ಆಯಿ ರಿಸಲ್ಟ್ ಬಂತು? ಎದ್ರದು? SSLCದು ಪಾಸ್ ಆದ್ಲಿ ನಿಮ್ಮ ಆಯಿ? ಅದ ಹೊಟ್ಟೆವೇನೆ ಹತ್ತೈತಿವ್ ನನಗ. ಆ ಹೊಟ್ಟೆವೇನೆ ಕೇಳಿ 2 ಸಲ ಸಂಡಾಸ್ ಹೋಗಿ ಬನ್ನಿ. ನಮ್ಮ ಆಯಿನೂ ಫೇಲ್ ಆಗಿಬಿಟ್ಟಾಳತ್ತು. ನಿಮ್ಮ ಆಯಿನ ಫೇಲ್ ಆದ್ಲು? ಹ್ಞೂ ಪೂರ ನಮ್ಮ ಖಾನ್ದಾನ್ದಾಗ ನಮ್ಮ ಮುತ್ಯ, ನಮ್ಮ ಸಣ್ಣ ಮುತ್ಯ, ನಮ್ಮ ದೊಡ್ಡ ಮುತ್ಯ, ಒಬ್ಬ ಡಬ್ಬು ಮುತ್ಯ, ಗಿಡ್ಡ ಮುತ್ಯ, ಉದ್ ಮುತ್ಯ, ಕರಿ ಮುತ್ಯ ಏನ ಅವ್ರೆಲ್ಲರೂ ಫೇಲ್ ಆಗ್ಯಾರು. ನಾನು ಒಬ್ಬ ಏನೈತ್ಲ ಈ ಸಲ ಪಾಸ್ ಆದ್ನಿಟ್ವ ನಮ್ಮ ಆಯಿ ಒಂದು ಗಿಫ್ಟ್ ಕೊಡ್ತೀನಿ ಅಂದಾಳು. ಆಕೆ ಆಸ್ತಿ ಏನೈತ್ಲ ಅದನ್ನೆಲ್ಲ ನಾನು ಕೊಡ್ತೀನಿ ಅಂದಾಳ. ಅದಕ್ಕೆ ಈ ಸಲ ಗ್ಯಾರಂಟಿ ಪಾಸ್ ಆಗೇ ಹಾಕಲ್ಲ. ಮಗನ ಪಾಸ್ ಏನಾಕಿ 20 ವರ್ಷ ಪೇಪರ್ ಬರೋದು 1 ದಿವಸ ಪಾಸ್ ಆಗಿಲ್ಲ. ಇನ್ನಿ ಪಾಸ್ನು ಆಗುದಿಲ್ಲ. ಅದ್ರ ಚಿಂತೆ ಬಿಡಿಸಿನ ಸುಮ್ಮನೆ ಕೆಲಸ ಮಾಡಕ್ ಹೋಗಿ. ಈಗ ದೇವ್ರಿಗೆ ಹೊಂಟನ್ನ ಸರಳ ದೇವ್ರ ಹೋಗಿ ನಮಸ್ಕಾರ ಮಾಡ್ಕೇಸಿಂದ ಸಾಲಿಗೆ ಹೋಗಿ ಕೇಸಿಂದ ಸಾಲಿದಿಂದ ನಾ ಪಾಸ್ ಆಗಿದ್ದು ಸುದ್ದಿ ಬರೀ ಡಿಜಿ ಹತ್ಕೊಂಡ್ ಹೋಗ್ಕೊಂಡು ಮನಿ ಮಠ. ನಿನಗೆ ಎಲ್ರಿ ಡಿಜಿ ಅವಾಜ್ ಕೆಲಸ ಕತ್ತಿಟ್ವ ತಿಳ್ಕೊಂಡ್ ಬಿಡು ಈ ಶಂಕರ್ ಪಾಸ್ ಆಗ್ಯಾನತ್ತ ವಿದ್ಯಾ ಅಂಜಬೇಡು. ಈಗ ದೇವ್ರಿಗೆ ಹೋಗ್ಕನ ದೇವ್ರಿಗೆ ಹೋಗಿ ನಿನ್ನ ಸಲುವಾಗಿ ಬೇಡ್ಕೊತನು ಪಾಸ್ ಆಗ್ಲತ್ತಂದ. ಅಲ್ಲ ಮಗನ 15 ವರ್ಷ ಆತ ನೀನೇ ಪಾಸ್ ಆಗಿಲ್ಲ ಅಂತಾದ್ರಾಗ ನಾ ಪಾಸ್ ಆಗ್ಲತ್ತೇಳಿ ದೇವ್ರಿಗೆ ಬೇಡ್ಕೋತಿ ಮಗನ. ಇಬ್ರದ್ದು ಬೇಡ್ಕೊಳಕ್ ಹೋಗಿ ದೇವ್ರ ಕನ್ಫ್ಯೂಸ್ ಆಗಿ ನಾನು ಫೇಲ್ ಮಾಡಿ ಇಡ್ಯಾನ. ಬೇಡ ನಿಂದ ಒಬ್ಬನ ನೀನ್ ಬೇಡ್ಕೋ, ನಾ ಸಪ್ರೇಟ್ ದೇವ್ರಿಗೆ ಬೇಡ್ಕೋತೀನಿ ಅಂತ. ನಡಿ ಮಗನ ಇಲ್ಲಿಂದ. ಪೇಡೆ ಏ ಮುತ್ಯ ಈ ವಯಸ್ಸಿನ ಮತ್ತೊಂದು ಲಗ್ನ ಏನ್ ಮತ್ತ ಲಗ್ನ ಏನಾಯ್ತು ಮళ్ళా SSLC ಪಾಸ್ ಆಗಿನೇ. SSLC ಪಾಸ್ ಆಗಿ ಹ್ಯಾಂಗ್ ಪಾಸ್ ಆಗಿ? ಪೇಪರ್ ಬರದ ಪೇಪರ್ ಬರ್ದು ಪಾಸ್ ಆಗಿ. ಅಲ್ಲೋ ಮುತ್ಯ ನಿನ್ನ ಕೈಯರೇ ಗಡಗಡ ನಡುತ್ತಾವು. ಮೊದ್ಲೇ ನಿಂದ್ರಾಕ್ ಬರುದು ನಿಮ್ಗ. ನೀ ಹ್ಯಾಂಗ್ ಪೇಪರ್ ಬರ್ದು ಪಾಸ್ ಆದಿ? ಅದೊಂದ್ ದೊಡ್ಡ ಕತೆ ಐತಿ ಗುಂಡ್ಯ. ಏ ಮುತ್ಯ ನಿನ್ನ ದೊಡ್ಡ ಕತೆ ಕೇಳ್ರಿ ನನ್ನ ಕಡೆ ಟೈಮ್ ಇಲ್ಲ. ಅದನ್ನ ಸಣ್ಣದ್ ಮಾಡಿ ಹೇಳ್ತೀರಿ ಹೇಳ, ಇಲ್ಲ ಅಂದ್ರೆ ಹೊಕ್ಕಿ ಮತ್ತ. ಏ ಗುಂಡ್ಯ ನಾನು ಎಕ್ಸಾಮ್ ಬರೆಯುವಾಗ ನಾನು ಕೈ ನಡ್ಗುದ್ ನೋಡಿ ಒಬ್ಬಕಿ ಮೇಡಮ್ ಬರೆದು ಕೊಟ್ಟಾಳು ಪಾಸ್ ಆಗಿನು. ಈ ಮುದುಕ ಈ ವಯಸ್ಸಿನ ಪಾಸ್ ಆದ ಅಂದ್ರ ನಮ್ ಕತಿ ಹ್ಯಾಂಗ? ಏ ನಾನು ಸಣ್ಣಗುಡ್ದ ನೀ ಸತ್ತಿರ್ತೀವ. ಏ ಮುತ್ಯ ಈಗ ಅಭಿಷೇಕ್ನ ಮಾತಾಡ್ತಾವ ಮುತ್ಯ. ನಾನು ಶಿಟ್ಟು ಒತ್ತ ತಗೊಂಡಿ ನಿನ್ನ ಕಟ್ಟಿಗೆ ಮುರಿದು ಕೈ ಹಾಕೊಡ್ತೀನಿ ಮತ್ತ. ನಡಿ ನಡಿ ಕರಗಾಲ್ತಾರೆ ಮಾತಾಡಕೋತ. ಸರ ಒಟ್ಟ ಕಾಳಜಿ ಬಿಡ್ರಿ, ನಿಮ್ಮ ಹುಡುಗನ ನೌಕರಿ ಮಾಡಿಸ್ಕೊಡ್ತೇನೆ ನಾನು. ಮತ್ತೆ ನಮ್ಮ ಸಾಹೇಬ್ರು ಏನು ಕೇಳ್ತಾರ್ರಿ ಅನ್ನಟ್ಟು ನೀವು ಕೊಡ್ಬೇಕಲ್ಲ. 15 ಲಕ್ಷ ರೂಪಾಯಿ ಕೊಡಾಕತ್ತಾರ್ರಿ, ಯಾರಿಗೂ ಗೊತ್ತಾಗಬಾರ್ದ. ಒಳಗಿಂದೊಳಗೆ ನೀವು ಒಟ್ಟು ತಂದು ಕೊಟ್ರಿ ಅಂದ್ರೆ ನಿಮ್ಮ ಹುಡುಗಗೆ ನಾನು ನೌಕರಿ ಮಾಡಿಸ್ಕೊಡ್ತೇನೆ. ಒಂದು ಇಟ್ಟೆ ಇಡ್ರಿ. ಏ ಶಂಕರ ಏನಪ್ಪ ಏನು ಕಂಡೇ ಇಲ್ಲ? ಏನಿಲ್ಲ ನೋಡ್ರಿ. ಅದ ನಿಮ್ದು ಇವತ್ತು ಏನಾತ ಪಾಸ್ ಆದೇವ ಫೇಲ್ ಆದೇವ? ಈಗ ನಾ ರಿಸಲ್ಟ್ ನೋಡಕ್ ಹೊಂಟನ್ರಿ. ಮರ ಇಟ್ಟು ವರ್ಷ ಪಾಸ್ ಆಗಿಲ್ಲ ನೀನು, ಇನ್ನಾರ ಏನು ಪಾಸ್ ಹಾಕಿ ಒಂದು ಕೆಲಸ ಮಾಡ, ನನಗೆ 5000 ರೂಪಾಯಿ ಕೊಡ್, ನೀ ಪಾಸ್ ಮಾಡಿಸ್ಕೊಡ್ತೇನೆ. ಬ್ಯಾಡ್ರಿ, ನಾವೊಂದು ಮಂತ್ರವಾದಿ ಅದ ಹೋಗಿ ಪ್ರಸಾದ್ ತಗೊಂಬಂದನ ಪೆನ್ನಿಗೆ ಹಚ್ಕೇಸಿಂದ ಬರ್ದನ ಈ ಸಲ ಗ್ಯಾರಂಟಿ ಪಾಸ್ ಹಾಕಣ್ಣ. ಅಲ್ಲೋಪ್ಪ ಅದ ಮಂತ್ರವಾದಿ ಹೋದಲ್ವ ಅವ 3 ಸರಿ ಫೇಲ್ ಆಗ್ಯಾನ. ನಿನ್ಗೆ ಹೆಂಗ್ ಪಾಸ್ ಮಾಡಿಸ್ಕೊಡ್ತಾನವ? ನಮ್ಮ ದೋಸ್ತಗೊಬ್ಬ ಪಾಸ್ ಮಾಡ್ಸ್ಯಾನ್ರಿ. ಬರೀ ಮಂತ್ರ ಹಾಕಿಸಿಂದ ಬರೀ 2 ತಿಂಗಳು ಓದ್ಕೋ ಅಂತ ಹೇಳ. ನಾನು 2 ತಿಂಗಳು ಓದೀನ್ರಿ. ಈಗ ಬರಿಲಾಕತ್ತನು ಬರ್ದನು. ನೀವು ಓದೋದು ಗಿದ್ದೋದು ಏನೂ ಬೇಕಾಗಿರಕ್ಕಿಲ್ವ? ಅದು ನನಗೆ ಬರೀ 5000 ಕೊಟ್ಟಿದ್ದೇನೆ, ನಿಂಗೆ ಪಾಸ್ ಮಾಡಿಸ್ತಿದ್ನೆ. ಹಿಂಗೆ ಮಾಡಿ ನಿಮ್ಮ ಇಡೀ ಊರ ಹಾಳು ಮಾಡಿ ನೋಡಿಯಲ್ವ? ಹಾಳು ಮಾಡಿರಿ. ಹಾಳು ಅಂತಂದ್ರೆ ಇಲ್ಲಿ ಇದ್ದವ್ರನ್ನೆಲ್ಲಾರು ಖಾಲಿ ಕೂತ್ ಆಟ ಆಡ್ತಿದ್ರಲ್ಲ ಅವ್ರ. ಇಲ್ಲಿ ಆಟ ಆಡಬಾರ್ದಂತೇಳಿ ಕರ್ಕೊಂಡು ಹೋಗಿ ನೌಕರಿಗೆ ಹಚ್ಚಿನಿ, ಹಿಂಗ ಸರ್ಟಿಫಿಕೇಟ್ ಮಾಡಿಸಿ. ನಮ್ಗಂತ ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ರಿ. ನಮ್ ಶಾಲೆಯಿಂದ ಏನ್ ಸರ್ಟಿಫಿಕೇಟ್ ಬರ್ತೈತ್ಲ ಅದ ಬೇಕು ನಮ್ಗ. ನೀವೇನು ಹೇಳಕ್ ಹೋಗ್ಬೇಡ್ರಿ. ಹೋಗ ಪಾಸರ ಆಗ ನೋಡುನು. ಸುಳ್ಳ ಕಟ್ ಮಾಡಿ ನೋಡಿ, ಇಲ್ಲೇ 15 ಲಕ್ಷ ರೂಪಾಯಿ ಬರ್ತಿತ್ತು. ನಿಂದ್ರ ಏನತ್ತಾನ? ಏ ನಿಮ್ಮ ಅಕ್ಕ ಸಾಲಿಗೆ ರಿಸಲ್ಟ್ ನೋಡ್ಕೊಂಡ್ ಬರಕ ಹೋಯ್ ಬಂದ ಅಣ್ಣ, ಅಳ್ಕೋತ್ ಕೂತ ಅಣ್ಣ. ಎದಕ್ಕೆ ಅಳ್ಕೋತ್ ಕೂತಾಳ? ಫೇಲ್ ಆಗ್ಯಾಳ ಮತ್ತೆ? ಇಲ್ಲ ಅಣ್ಣ 99% ಮಾಡ್ಯಾಳು, 1% ಕಡಿಮೆ ಐತಿ ಅಳ್ಕೋತ್ ಕೂತ ಅಣ್ಣ. 99% ಮಾಡಿ 1% ಕಮ್ಮಿ ಐತಿ ಅಳ್ಕೋತ್ ಕೂತಾಳ. ಏನು ವಿಚಿತ್ರ ರೀಪ ಹುಡುಗ್ಯಾರು. ಬರೀ ನಮ್ಮ ದೋಸ್ತನಲ್ಲ 30 ಬಿದ್ದು ಪಾಸ್ ಆದ್ರೂ ಡಿಜಿ ಹಚ್ಚಿನಲ್ಲ ಆತನ. ಈಕಿ 99 ಬಿದ್ರೂ ಸಮಾಧಾನ ಇಲ್ಲ. ಇವ್ರು ತೊಗೊಳಗ್ ಮಾರ್ಕ್ಸ್ನಾಗ ನಮ್ಮ ಮತ್ತೆ ಹುಡುಗರು 3 ಮಂದಿ ಪಾಸ್ ಹಾಕಾರ, ಆದ್ರೂ ಅಳ್ಳತ್ತಾರ. ಈಗ ನೀನು ಪೇಡೆ ತರ ಕೊಟ್ಟೇನ? ಪಡಕನ ಪೇಡೆ ತೊಗೊಂಬ. ಮತ್ತೆ ಲೇಟ್ ಆದ್ರೆ ಮತ್ತೆ ಅಳ್ಕೋತ್ ಕೂತಾಳ ನಿಮ್ಮ ಅಕ್ಕ. ಹೋಗ
ಈಗ ನಾನು ಸಾಲಿಗೆ ಹೋದೆ ಅಂದ್ರೆ ಹೊರಗೆ ದೊಡ್ಡ ಬೋರ್ಡ್ ಹಚ್ಚಿರ್ತಾರ ಈ ಸರ್ತೆನು ಹುಡುಗಿಯರ್ದೆ ಮೇಲುಗೈ ಅಂತೇಳಿ ಅಲ್ಲಿ ನಾ ಹೋದೆ ಅಂದ್ರೆ ನನಗೆ ಭಾಳ ಇನ್ಸರ್ಟ್ ಆಕತಿ ಇಲ್ಲೇ ಕೂತು ನಮ್ಮ ಪವನಿಗೆ ಫೋನ್ ಹಚ್ತಿರತ್ತ ನಾ ಪಾಸ್ ಆಗಿನೋ ಫೇಲ್ ಆಗಿನೋ ಅವನೇ ವಾಪಸ್ ಹೇಳ್ತಾನ ನನಗೆ ಹಾಂ ಎತ್ತು 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 ಪವನ ಫೋನ್ ಎತ್ತು ನಂಗೆ ಟೆನ್ಷನ್ ತಡ್ಕೊಳಕಾಗಿದ್ದಿ ಫೋನ್ ಎತ್ತು ಗುಂಡೆ ಫೋನ್ ಹಚ್ಚಲ್ಲ ಹಲೋ ಏ ಎಷ್ಟೊತ್ತಾತ್ ನೀನು ಫೋನ್ ಹಚ್ಲಾತ್ನಿ ಫೋನ್ ಯಾಕೆ ಎತ್ತಲಿಯೋ ಆಕ್ಸಿಡೆಂಟ್ ಚಿಪ್ಲಾತಿನ ಮತ್ತ ಈಗ ಎಲ್ಲಿದೀನಿ ಏನ ಇಲ್ಲಿ ಸಾಲಿಗೆ ಬಂದಿದ್ದು ರಿಸಲ್ಟ್ ನೋಡಕ ಸಾಲಾಗದಿ ಏ ಪವನ ನನ್ನ ರಿಸಲ್ಟ್ ಏನಾಯ್ತು ನೋಡು ನಾ ಪಾಸ್ ಆಗಿನೋ ಇಲ್ಲೋ ಪಟಾಪಟ ಚೆಕ್ ಮಾಡಿ ಹೇಳು ಏ ನಾ ಪಾಸ್ ಆಗಿನಿ ಅಂತಂದ್ರೆ ನಂದು ನೋಡಿ ನೀ ಬರ್ದಿ ಇಲ್ಲ ನೀನು ಪಾಸ್ ಆಗೇ ಇರ್ತಿ ಯಾಕೆ ವಿಚಾರ ಮಾಡ್ತಿ ಖುಷಿಯಾಗಿರು ಎಂಜಾಯ್ ಮಾಡ ಏ ಹೌದಾ ನಾ ಪಾಸ್ ಆಗಿರ್ತೀನಿ ಏ ಎಂತ ಖುಷಿ ವಿಚಾರ ಹೇಳಿದೆವು ಆ ಪವನ ನಿನ್ನ ಬಾಯಾಗ 1 kg ಕರ್ರೆಡ್ ತುರ್ತೀನೋ ಒಟ್ಟ ನಾ ಪಾಸ್ ಆದ್ರೆ ಸಾಕಾಗಿತ್ತು ಪಟಾಪಟ ನೋಡಿ ಹೇಳು ಪವನ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳ್ದಾಗಲಾಗಿತ್ತು ಪಟಾಪಟ ನೋಡಿ ಹೇಳು ಆಯ್ತಾ ನಿನ್ನ ನಂಬರ್ ಹೇಳಂಗಾರ 2016 10 420 420 ಹಾಂ ನೋಡ್ತೀನಿ ತಡಿ ಹಲೋ ಗುಂಡೆ ನೀ ಫೇಲ್ ಆಗ್ಯೋ ಫೇಲ್ ಆದ್ನ್ಯಾನ ಏ ಎಷ್ಟು ಕಷ್ಟಪಡಿಸಿದ್ರೆ ಪೇಪರ್ ಬರ್ದನು ನಾ ಪಾಸ್ ಆಗಿರ್ಬೇಕು ಇನ್ನೊಮ್ಮೆ ಚೆಕ್ ಮಾಡು ಪವನ ಚೆಕ್ ಮಾಡಿ ಕರೆಕ್ಟ್ ಹೇಳು ನನಗೆ ಹಾರ್ಟ್ ಗೀಟ್ ಆಗಿದ್ದಿತ್ತು ಪಟಾಪಟ ಹೇಳು ಇಲ್ಲೋ ಕರೇನ ಫೇಲ್ ಆಗಿನಿ ಏನಿಂದ ಕರಗಾಲ ಬಾಯಾಗ ಮಾಡು ತುಂಬಲಿ ಬರೀ ಕರಗಾಲ ಮಾತಾಡ್ತಾರೋ ಒಂದ್ ದಿವ್ಸ ಚಂದಾಗಿ ನುಡಿಯೋ ಇಡು ಮಗನ ಫೋನ ಏ ಇದ್ದಿದ್ದಂಗೆ ಹೇಳಿರ ಎದಿಗೆ ಬಂದು ಓದ್ತಾ ಇರತ್ತೆ ಮಾರೇ ಇಡ ಏನು ಮಾಡೋದು ಫೇಲ್ ಆಗಿನ ತಿಳಿ ಇವ ಹೇಳತ್ತಾನ ನಮ್ಮ ಅಪ್ಪನ ಮುಂದೆ ಹೇಳಿದೆ ಅಂತ ನಮ್ಮ ಅಪ್ಪ ಚಪ್ಪಲ್ ತೊಗೊಂಡು ತಲೆಯಾಗ ಚಪ್ಪಲಿ ಬಿಡ್ತಾನ್ರಿ ಏನು ಮಾಡೋದು ಈಗ ನಮ್ಮ ಅಪ್ಪ ಅವನ ಮಾತು ಹೇಳ್ಯಾನ ಪಾಸ್ ಆಗಿತ್ತಂದ್ರೆ ನೌಕರಿ ಹಚ್ತೀನಿ ಅಂದಿದ್ದ ಈಗ ಫೇಲ್ ಆಗಿನಿ ಬಸ್ ಸ್ಟ್ಯಾಂಡ್ಗೆ ಹೋಯ್ದ ಆ ಲಾಲಿಪಾಪ್ ಆ ಕಡ್ಲಿಕಾಯಿ ಆ ನೀರು ಬಾಟಲ್ ಆ ಅಲಿಪಾಕ್ ಆ ಯಾರಿಬೇಕು ಮಾರಕ್ಕೆ ಹಚ್ತೀನಿ ಅಂದಾರ್ರಿ ನನಗೆ ಮಾರೋದು ನಿಗಲ್ಲ ಗಂಟ್ಲ ಹರ್ಕೊಳ್ಳೋದು ಆಗಲ್ಲ ಹ್ಯಾಂಗಾದ್ರೆ ಇಲ್ಲೇ ಗಿಡ ಐತಿ ಗಿಡದ ಮೇಲೆ ಹತ್ತಿಸಿಂದ್ರೆ ತೆಳಗೆ ಬಿದ್ದು ಸತ್ತು ಹೋಗ್ಬಿಡ್ತೀನತ್ತ ನಾ ಯಾಕೆ ಸಾಯ್ಬೇಕು ನಾ ಸಾಯೋದಿಲ್ಲ ಈ ಭೂಮಿ ಮೇಲೆ ಹೆಂತಿಂತವ್ರು ಇರ್ತಾರ ಕಣ್ ಕಾಣ್ಲಾರರು ಕೈಕಾಲಿಲ್ಲಾರರು ಎಷ್ಟೋ ಮಂದಿ ಇದಾರ ಅವರೆಲ್ಲ ದುಡ್ಕೊಂಡ್ ತಿನ್ನತ್ತಾರ ದೇವ್ರು ನನಗೆಲ್ಲ ಕೊಟ್ಟಾನ ನಾ ಯಾಕೆ ಸಾಯ್ಬೇಕು ನಾ ಸಾಯೋದಿಲ್ಲ ನಮ್ಮ ಅಪ್ಪ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತೀನಿ ದುಡ್ಕೊಂಡ್ ತಿಂತೀನಿ 4 ಮಂದಿಯಾಗ ನಾ ಹೆಸರು ಮಾಡ್ತೀನಿ ನಮ್ಮ ಅಪ್ಪನ ಹೆಸರನ್ನ ತರ್ತೀನಿ ಈ ಸದ್ಯ ನಾ ದುಡ್ಯಾಕೆ ಹೋಗಿನತ್ತ ಏ ಅಲ್ಲಿ ಪಾಕ್ ಶೇಂಗಾ ನಿಂಬಿ ಹುಳಿ ಕುರುಕುರಿ ಏ ಅಲ್ಲಿ ಪಾಕ್ ಶೇಂಗಾ ನಿಂಬಿ ಹುಳಿ ಕುರುಕುರಿ ಏ ಅಲ್ಲಿ ಪಾಕ್ ಶೇಂಗಾ ರಿಸಲ್ಟ್ ನೋಡ್ಕೊಂಡು ಹೋಗ್ಬೇಕು ತಲೆ ಕೆಡತತಿ ಏ ಶಂಕರ ನಿಂದ್ರಂಗ ಡಿಜೆ ಎಷ್ಟಕ್ಕೆ ತೊಗೊಂಬರ್ಲಿ ಡಿಜಿದ ಈಗ ಹೋಗಿ ರಿಸಲ್ಟ್ ನೋಡ್ಕೊಂಡ್ ಬರ್ತಾನ ನನ್ನ ಕತ್ತಕ 5 ನಿಮಿಷ ಇಲ್ಲೇ ನಿಂದ್ರ ನೀ ಏನ್ ಮಾಡ್ಬೇಕು ಗುರ್ತೇನ 8 ಟಾಪ್ ಆಮೇಲೆ 4 ಬೇಸ ಮ್ಯಾಲ ಮಿಂಚು ಲೈಟ್ ಅವನ್ನೆಲ್ಲ ಟ್ರ್ಯಾಕ್ಟರ್ದಾಗ ಹಾಕೊಂಡ್ ರೆಡಿ ಎಲ್ಲ ಟ್ರ್ಯಾಕ್ಟರ್ ಹಾಕಿನ ರೆಡಿ ಆಗೈತೆ ಇಲ್ಲಿದಿಂದ ಏನೈತ್ಲ ಡಿಜಿ ಚಾಲೂ ಮಾಡ್ಕೊಂಡ್ ಹೋಗೋಣ ಇಲ್ಲೇ 5 ಸಾಲೆ ಹೋಗಿ ರಿಸಲ್ಟ್ ಕೇಳ್ಕೊಂಡ್ ಬರ್ತಾನ ಬಾ ಇಲ್ಲಿ ಕರ್ ನೀನು ನಮಸ್ತು ನೋಡ್ರಿ ಊರೆಲ್ಲ ಏ ಪಾಂಡ್ಯ ಸಾಕ್ಬೇಡು ಪಾಂಡ್ಯ ಯಾಕೋ ಇಟ್ಟು ಖುಷಿ ಆಗಿದಿ ಶಂಕರ ಈ ಸಲ ಪಾಸ್ ಆದಿ ಅಯ್ಯೋ ಪಾಂಡ್ಯ ಒಂದ್ 5 ನಿಮಿಷ ನಿಂದ್ರು ಇಲ್ಲಿದ ಡಿಜಿ ವೈನು ನಾನು ರಿಸಲ್ಟ್ ನೋಡ್ಕೊಂಡ್ ಬರ್ತಾನು ಸರಿ ಓ ಪಾಂಡ್ಯ ಮೊದಲ ರಿಸಲ್ಟ್ ನಿಂದ ನಾನು ನೋಡಿನಿ ನಂದು ನೋಡಿದಿ ಏನಾಗೈತು ಹೇಳು ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗವಲ್ತು ಪಾಂಡ್ಯ ಹೇಳು ಹೇಳು ಮಂಗ್ಯಾನ ಮಗನ ಈ ಸಲ ಫೇಲ್ ಆಗಿನಿ ಕರ್ಗಾಲ ಬಾಯಾಗ ಮಾಡಾಕ್ಲಿ ಇನ್ನ ಸಾಲಿ ಒಳಗೆ ಹೋಗಿಲ್ಲ ಇಂಥ ಸುದ್ದಿ ಹೇಳಿದ್ರೆ ನನಗೆ ಫೇಲ್ ಆಗಿನತ್ತ ಆದ್ರೂ ಬಿಡಂಗಿಲ್ಲ ನಾ ಒಳಗೆ ಹೋಗಿ ನೋಡ್ಕೊಂಡ ಬರ್ತಾನ ಶಂಕರ್ ಡಿಜಿ ತೊಗೊಂಬರ್ತಾನ ಹೋಗಿ ಏ ನಿನ್ ಡಿಜಿ ಬಾಯಾಗ ಮಾಡಾಕ್ಲಿ ನೀ ಏನು ಭೇಟಿ ಆದ್ಲೆ ಇಲ್ಲಿ ಫೇಲ್ ಆಗಿನ ಸುದ್ದಿ ಹೇಳ್ಯಾನ ಒಳಗಾರಿ ಎಲ್ಲಿ ಡಿಜಿ ಆತ ಡಿಜಿ ಏ ಒಳಗೆ ಹೋಗಿ ನೋಡ್ಕೊಂಡ್ ಬರ್ತಾನ ಮಗನ ಸರಿ ದಾರು ಮಳೆ ಫೇಲ್ ಆಗಿ ಅಡ್ಡಾಡಕ್ಕೆ ಒಳಗ ಏ ಸರಿ ಆ ಕಡೆ ಸರಿ ಈ ಪಾಕ್ ಶೇಂಗಾ ನಿಂಬಿ ಹುಳಿ ಕುರುಕುರಿ ರೀ ಏ ಅಲ್ಲಿ ಪಾಕ್ ಶೇಂಗಾ ನಿಂಬಿ ಹುಳಿ ಕುರುಕುರಿ ಆ ಗರಂ ಶೇಂಗಾ ಚಿಪ್ಸ್ ರೀ ಆ ಅಲ್ಲಿ ಪಾಕ್ ಏ ಕುರ್ಕುರೆ ಬರಲ್ಲ ಯಾವ ಕುರ್ಕುರೇನೋ ಬಾರೋ ಏನ್ರಿ ಅಣ್ಣ ಏನ್ ಬೇಕು ನಿಮ್ಗ ಏನೇನದಾವ ನಿನ್ ಕಡೆ ನಮ್ ಕಡೆ ಚಿಪ್ಸ್ ನಿಂಬಿ ಹುಳಿ ಕುರ್ಕುರಿ ಅಲ್ಲಿ ಪಾಕ ಆಮೇಲೆ ಎಲ್ಲ ತರ ಸಿಗ್ತಾವ್ರಿ ಹೌದಾ ಹಾ ರೀ ಎಲ್ಲ ಒಂದೊಂದು ಕೂಡ ಎಲ್ಲ ಒಂದ್ ಬೇಕ್ರಿ ಈಗ ಹಿಡ್ರಿ ಒಂದ್ ಸ್ವಲ್ಪ ಆಚೆ ಬರ್ತೀನಿ ಅಂತ ಏ ಹಿಡಿದ ಬಿದ್ದಿಗಿದ್ರ ಮಾತ ತರಿಲ್ಲ ಏನ್ ಬೇಕ್ರಿ ನಿಮಗ ನನಗ ಒಂದು ಚಿಪ್ಸ್ ಕೊಡು ಹಾ ಇದೇನಾ ಇದು ರೀ ಇದು ಕುರ್ಕುರಿ
ಅದು ಒಂದು ಕೊಡು. ಹಾ ಅಣ್ಣವ್ರ ಇಂಥ ಮಠ ಮಧ್ಯಾಹ್ನದಾಗ ಯಾಕೆ ದಾರು ಕುಡಿದ್ರಿ ನೀವು? ನಾ ದಾರು ಯಾಕೆ ಕುಡಿದೈತಿ ಕೇಳತನ. ನಾ ಕುಡಿದ ತಪ್ಪು ನನಗೂ ಗೊತ್ತೈತಿ, ಆದ್ರೆ ಹೇಳೇನ ನನ್ನಂತ ಕುಡ್ಕೋರ್ ಸಂಬಂಧ ಎಷ್ಟೋ ಮಂದಿ ಹೊಟ್ಟೆ ತುಂಬ್ಕೊಳತಾರ. ಹೌದು. ಅದ್ ಹೆಂಗ್ರಿ? ಅದು ನಾ ಕುಡಿಯಾಕ ಒಂದ್ ಕಾರಣ ಐತಿ. ಏನಿದ್ರಿ ಕಾರಣ? ನಮ್ಮ ಊರನಾರು ಕುಡದ್ ಯಾರು ಹಾಳಾಗಬಾರದು, ಅವ್ರದ್ ಅಟ್ಟು ದಾರು ಕುಡದ ನಾನ ಹಾಳಾಕನ. ಹಂಗೈತಿ ನಾನ್ ತಲಿ. ನಿಮ್ ತಲಿ ಬಾರಿ ಐತ್ರಿ, ತಲಿಯಾಗ ಬಾರಿ ಬುದ್ಧಿ ಐತ್ರಿ. ಈಗ ಕುರ್ಕುರಿ ಇಡ್ಬೇಕ್ರಿ ನಿಮ್ಗ? ನಾಲ್ಕ ಕೊಡು. ನಾಲ್ಕರ? ಆದ್ರೂ ಅಣ್ಣವ್ರ ಮುಂಜೆ ಹಿಡಿದು ಚಂಜಿ ತನ ದಾರು ಕುಡಿದ್ರ ಹೆಂಡ್ರಿ ಮಕ್ಳು ಹೊಟ್ಟೆ ಹಂಗ ತುಂಬ ಹೇಳ್ರಿ. ಚಂದಾಗ ನಾನಾ ಕುಡಿತೀನಿ ಅಂದ್ರೆ ಉಪವಾಸ ಆಗಂಗಿಲ್ಲ. ಇನ್ನು ನನ್ನ ಮನ್ಯಾಗ ಉಪವಾಸ ಕುಡಿತೀನಿ ಅಲ್ವ ಮಗನ. ಅವ್ರಿಗೆ ಎಲ್ಲಾ ಏನ್ ಬೇಕು ಎಲ್ಲಾ ಸಂತಿ ಮಾಡಿಟ್ಟು ಫುಲ್ ಕುಡಿತಾನ. ನನ್ನಂತ ಕುಡಕ್ ಈ ದುನಿಯಾದಾಗ ಸಿಗ್ತಾನ ನಿನಗೆಲ್ಲರ? ಸಿಗುದಿಲ್ರಿ. ನೀವು ಬಾರಿ ಸಿನ್ಸಿಯಾರಿಟಿ ಕುಡ್ಕದಿರಿ, ನೀವು ಡಿಸ್ಕೌಂಟ್ ಕುಡ್ಕದಿರಿ ನೀವು. ಹೌದು. ಆಯ್ತು ಕೈ ಬಿಡ್ರಿ. ನಿಮ್ಗೆ ಏನ್ ಕುಡ್ಕೊಡ್ಬೇಕಲ್ರಿ? ಕೊಡ್ತೀನಿ ಅಣ್ಣವ್ರ. 10 ರೂಪಾಯಿ ಒಂದು ಹಾಕತ್ ನೋಡ್ರಿ. 10 ರೂಪಾಯಿ? ಹಾ ರೀ. ಕೊಡು. ಎಷ್ಟು ಬೇಕ್ರಿ? 2 4 ಕೊಡು. 4 ರೀ? ಈಗ ರೀ ಅಣ್ಣವ್ರ ತಗೋರಿ. ಈಗ ಇದ್ರ ನೀನು ಕೊಟ್ಟಿನಿ 10 ರೂಪಾಯಿ ಒಂದು ರೇಟ್ ಹೇಳಿದೆ. ಹಾ ರೀ. ಇದ್ರಾಗ ನನಗ ಒಂದ್ ತಿಳಿಸಿ ಹೇಳ್ಬೇಕು ನೀ. ಏನ್ರಿ? ಇದ್ರಾಗ ಕುರ್ಕುರಿ ಏಟ್ ಅದಾವು, ಹವಾ 8 ಗ್ರಾಮ್ ತುಂಬಿ ಅದನ್ನ ಮೊದಲು ಹೇಳ ನನಗ. ಓ ಅಣ್ಣವ್ರ, ನಮ್ದು ಮಾರುದು ಒಂದೇ ಕೆಲಸ ರೀ. ಇವು ಏನಂತಂದ್ರಿ, ಇವು ಪ್ಯಾಟರ್ನ್ ರೆಡಿ ಆಗಿ ಬಂದಿರ್ತಾವ. ಅದ್ರ ಹವಾ ಇಟ್ಟೈತಿ, ಕುರ್ಕುರಿ ಇಟ್ಟೈತಿ. ನಮ್ಗೇನ್ ಗೊತ್ತ್ರಿ? ಇದೊಂದು ಕುರ್ಕುರಿ ಅಂದ್ರೆ ಹೆಂಗ್ ಗೊತ್ತೇನು ಸರ್? ಇದೊಂಥರ ಲಾಟ್ರಿ ಟಿಕೆಟ್ ಇದ್ದಂಗ್ರಿ. ಯಾರಿಗ್ ಯಾರು ಬರ್ತಾವು, ಯಾರಿಗ್ ಗಾಳಿ ಬರ್ತೈತಿ, ಯಾರಿಗ್ ಬಕ್ಳ ಬರ್ತಾವ, ಅದು ಹೆಂಗ ಅವ್ರ ಹಣಿ ಬರದಂಗ ಬರ್ತೈತ್ರಿ. ಪಡ್ದಿನ ತೋರಿ ರೊಕ್ಕ ಕೊಡ್ರಿ ನನಗ. ಒಂದ್ ಕೆಲಸ ಮಾಡಿ, ಹೌದ ರೊಕ್ಕ ಬಿಡ, ಕುರ್ಕುರಿ ರೊಕ್ಕ ತಗೊಂಬಿಡ. ಹಂಗಂದ್ರ ಹೌದ್ ರೊಕ್ಕ ಬಿಡ್ತೀನ್ರಿ. 40 ರೂಪಾಯಿ ಕೊಡ್ರಿ ನೀವು. 40 ಕೊಡಂಗಿಲ್ಲ. ಕುರ್ಕುರಿದ 20, ಹೌದ್ 20 ಡಿಸ್ಕೌಂಟ್ 20 ರೂಪಾಯಿ ಕೊಡ್ತಾನ. ಆಯ್ತಾಯ್ತು ಕೊಡ್ರಿ. ಫಸ್ಟ್ ಬಿಡಬಾರ್ದು. ತಗೋ ನಿಂದ 20 ರೂಪಾಯಿ. ಎಲ್ಲಿ ಬೇಡದಲ್ಲಿ ನೆನಪಾಗ್ಬೇಕು ಹಂಗ ಹೇಳಿನ. ಬರಾಬರಿ ಬಿಡ್ರಿ. ನಿಮ್ಮ ಹತ್ರ ಇರುದ್ರಿ ನಾವೆಲ್ಲ ಹೊಯ್ಕೋತ ಹೊಂಟಿವ್ರಿ. ಕುರ್ಕುರಿ ಅಲಿಪಾಕ್ ಶೇಂಗಾರಿ ಗರಂ ಗರಂ ನಿಂಬಿ ಹುಳಿ ಅಲಿಪಾಕ್. ಅಲ್ರಿ ಆ ಕುಡುಕನ ನಮಗ ಫುಲ್ ನಿಷೇಧ ಆಗದಾನ. ಅವ್ನು ಹ್ಯಾಂಗ್ರೆ ಮಳೆ ಮಾಡ್ಬೇಕಂತೇಳಿ 5 ರೂಪಾಯಿ ಒಂದಿದ್ದು ಕುರ್ಕುರಿ 10 ರೂಪಾಯಿ ರೇಟ್ ಹೇಳಿದಾನ. ಆ ಮಗ ಗಾಳಿ ಐತಿ, ಅದು ಐತಿ, ಇದು ಐತಿ ಅಂತ ಹೇಳಿ ಡಿಸ್ಕೌಂಟ್ ಮಾಡ್ತೇಳಿ 5 ರೂಪಾಯಿ ಒಂದು ತೊಗೊಂಡ್ರಿ. ಆ ನನ್ನ ಮಗ ಫುಲ್ ಜಾಬದಾನ್ರಿ. ಏನು ಮಾಡೋದು? ಹಿಂಗಾದ್ರೆ ನಮ್ಮ ಹೊಟ್ಟೆ ಅಂತ ತುಂಬೇಕು. ಲಾಸ್ನಾಗ ಹೋಗ್ಬೇಕು, ಲಾಭನಾಗ ಹೋಗಬೇಕು. ಇಲ್ಲೇ ಕೊಂಡಿರ್ತೀನಿ, ಯಾರು ಬರ್ತಾರ. ಅಲ್ಲಿಪಾಕ್ ಕುರ್ಕುರಿ ನಿಂಬಿ ಹುಳಿ ಅಲ್ಲಿಪಾಕ್ ಚಿಪ್ಸ್ ರೀ. ಡಿಂಗ್ 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 ಡಂಗ್ ಡಿಂಗ್ 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 ಡಂಗ್. ಏನೋ ಗುಂಡ ಏನ್ ನಡ್ಸಿ? ರಮೇಶ, ಏನಿಲ್ಲ ರಮೇಶ, ನಂದು 10th ಫೇಲ್ ಆತು. 10th ಫೇಲ್ ಆತು. ನಮ್ಮ ಅಪ್ಪ ಏನಂತ ಗೊತ್ತೇನು? ನೀ ಫೇಲ್ ಆಗಿದ್ ಕರೆ ಆದ್ರ ಮಗನ ನೀನು ಒಯ್ದು ಬಸ್ ಸ್ಟ್ಯಾಂಡ್ ಒಯ್ದಿಸಿಂದ್ರ ಶೇಂಗಾ ಅಲ್ಲಿಪಾಕ್ ಮಾರಕ್ ಹಚ್ಚಿಂದ ಇನ್ನು ಮನೆಗೆ ಹೋದ್ರ ನಮ್ಮ ಅಪ್ಪ ಬೈತಾನ ಅಂತೇಳಿ ಈಗ ನಿಂತ್ರ ಕೆಲಸ ಚಾಲು ಮಾಡ್ಬಿಟ್ರಿ ನಾವು ರಮೇಶ. ಗಪ್ ಗುಂಡೆ ಬನ್ನಿ ಗಪ್ಪಾಡಿ ಕಾಲು ಸಾಲತ್ತೆ. ಆಯ್ತಾಯ್ತು ಕುಂಡ್ರ ಬನ್ನಿ. ಕುಂಡ್ರ ಬೇಡ. ಏನು ಕುರ್ಕುರಿ ಏನೇನಿಟ್ಟಿ? ಕುರ್ಕುರಿ, ಚಿಪ್ಸ್, ಅಲಿಪಾಕ, ಹುರುಗಡ್ಲಿ, ಬಟಗಡ್ಲಿ, ಆಮೇಲೆ ಹುಳಿ ನಿಂಬಿಕಾಯಿ ಅಲ್ಲ ಪೆಪರ್ಮಿಟಿ ಇದ್ದಿ. ಎಲ್ಲ ಸೇರಿ ಸೆಟ್ ಆಗೈತಿ ಹೇಳಿ ನನಗೆ. ನನಗೆ ಲೆಕ್ಕ ಬರ್ತಿತ್ತಂದ್ರ ನಾ ಯಾಕೆ ಫೇಲ್ ಹಾಕಿದ್ನೋ ರಮೇಶ. ಇದು ನೀನೇ ನೋಡಿಸಿದ್ರ ಲೆಕ್ಕ ಮಾಡಿ ಹೇಳಿ ಎಷ್ಟು ಆಕತಿ? 2,000 ರೂಪಾಯಿ ಆಗೈತೆ ಗಿಡ. ನಾನು ಇದಕ್ಕೆ 2,000 ರೂಪಾಯಿ ಕೊಟ್ಟಿನಿ ಅಂದ್ರೆ ನನಗೆ ಯಾಕೆ ಲಾಭ? ಈ ಮಗನಿಗೆ ಬಾಳ ಬಿಡ್ತೀನಿ ನೋಡು. ಅಲ್ಲೋ ರಮೇಶ, ನಾನು 2,500 ರೂಪಾಯಿ ಕೊಟ್ಟಿನಿ. ನೀನು ಹೆಂಗೆ 2,000 ರೂಪಾಯಿ ಕೊಡ್ಲು? ಸ್ವಲ್ಪ ಲಾಭ ಆಗಂಗೆ ಕೊಡಲ್ಲ ನನಗೆ. 2,500 ರೂಪಾಯಿ ಕೊಡಿಸುದ? 2,500 ಕೊಡ್ತೀನಿ ತಗೋ. ಅಂತ 2,500 ಎನ್ಸ್ಕೋ. ಅದಾಳ ಬಿಟ್ಟಿತ್ತಾ ಅಂತೂ ಲಾಭ ಆತ. ಬಿಟ್ಟಿತ್ತ. ಇವೆಲ್ಲ ತಗೊಂಡೋಗಿ ರಮೇಶ ಏನ್ ಮಾಡೋದಿ? ನೀನು ಹೇಳಿ 10th ಫೇಲ್ ಆಗಿನ ಮತ್ತೆ ನನ್ನಂಗ ಮಗನ 10th ಪಾಸ್ ಆಗಿನ. ಇವತ್ತ ದೋಸ್ರಿ ಪಾರ್ಟಿ ಕೊಡ್ದೈತಿ ಇವತ್ತ. ಹೌದಾ? ನನ್ನ ಮಗ ಸಾಲ್ಯಾಗ ಹೆಬ್ಬಟ್ಟ ಆದ್ರೆ ನೀವು ಹೆಂಗ್ ಪಾಸ್ ಆದ? ನನ್ನೆಂತ ಹನಿ ಬರತಿ. ಅಲ್ಲೋ ರಮೇಶ, ನೀ ಹೆಂಗ್ ಪಾಸ್ ಆದಿವೋ? ಇದು ಹಿಡ್ದು ಹೇಳ್ತಾನ. ಹಿಂದ ಮುಂದ ನೋಡಿ ಬರ್ದು ಪಾಸ್ ಆಗಿನ ಮಗನ. ಅದೇ ಖುಷಿಗಾಗಿ ದೋಸ್ತರಿಗೆಲ್ಲ ಪಾರ್ಟಿ ಕೊಡತ್ತಾನ. ಅದಕ್ಕೆ ದಾರು ಎಲ್ಲ ತಂದಿಟ್ಟನು. ಅದು ಸ್ವಲ್ಪ ಚಿಪ್ಸ್ ತರಕ್ ಬಂದಿನ. ಚಿಪ್ಸ್ ನೀನು ಬಿಟ್ಟಿ ಕೊಡು ಹೋಗತ್ತೆ. ಬಾ ಕುರ್ಕುರಿ ಬಿಟ್ಟಿದ್ದಾನಂದ ಕೊಡ್ತೀನಿ ತಗೋ. 2,500 ಕೊಟ್ಟಿಲ್ಲ. ದಾರು ಕುರ್ಕುರಿ ಆಯ್ತು ತಗೋ ಬಾ. ಇವತ್ತಿಂದು ಕೆಲಸ ಸಕ್ಸಸ್ ಆತ. ಇವು ಒಯ್ದು ನಮ್ಮ ಅಪ್ಪ ರೊಕ್ಕ ಕೊಟ್ಟೆ ಅಂದ್ರೆ ನಮ್ಮ ಅಪ್ಪ ಫುಲ್ ಖುಷಿ ಹಾಕಣ. 20, 40, 60, 200, 300, 400, 500.
ನೀನೇ ಡಿಜೆ ಗಿಂತ ಜಾಸ್ತಿ ಸೌಂಡ್ ಮಾಡತ್ತಿಲ್ಲೋ ಏನಾತ್ ನಿಂದು ಗಿಡ್ಡ ನಾ ಮತ್ತೆ ಫೇಲ್ ಆದ ನೀವು ನನಗ್ ಗೊತ್ತಿತ್ತು ಮಗನ ಊರಾಗೆಲ್ಲ ನಾ ರೌಂಡ್ ಹೊಡ್ಯಾತಿದಲ್ಲ ಅಲ್ಲೆಲ್ಲಿ ಡಿಜೆ ಸೌಂಡ್ ಕೇಳಿಸ್ಲಿಲ್ಲ ಅವಾಗ ತಿಳ್ಕೊಂಡ್ಯಾ ಮಗ ನೀ ಫೇಲ್ ಆಗಿ ಅಂತೇಳಿ ಗಿಡ್ಡ ನಿಂದೇನಾತು ನಂದ ಶಂಕರ ನಾ ಫುಲ್ ಟಾಪ್ ನಾಗದಿನ 99% ಮಾಡಿನ ಮಗನ ನನ್ ಗೊತ್ತಿಲ್ಲನ ನಿಂದ ಮೊದಲು ನಿಂದ ರಿಸಲ್ಟ್ ನೋಡಿನಿ ನೀನು ಫೇಲ್ ಆಗಿ ಮಗನ ಶಂಕರ ನನಗೆ ಬಾ ಕೆಟ್ಟ ಮೋಸ ಆತು ಶಂಕರ ನಾನು ಫೇಲ್ ಆಗಿದ್ನು ಶಂಕರ ಗಿಡ್ಡ ಇನ್ನೇನ್ ಮಾಡ್ಬೇಕು ಏನ್ ಮಾಡ್ಬೇಕಲ್ಲ ಏನೈತಿ ಶಂಕರನ ಮಾಪ್ ಹೇಳಿದ್ದ ನೀ ಪಾಸ್ ಆಗಿದ್ದಂದ್ರೆ ಎಲ್ರಿ ನೌಕರಿ ಹಚ್ತೀನಿ ಅಂದಿದ್ದ ಫೇಲ್ ಆದ್ರ ಮಗನ ನಿನಗೆ ಬಸ್ ಸ್ಟ್ಯಾಂಡ್ ಕೊಯ್ದಿಸಿಂದ್ರ ಅಲ್ಲಿ ಪಾಕ ಶೇಂಗಾ ಮಾರಕ್ ಹಚ್ತೀನಿ ಅಂದ ಅದೆಲ್ಲ ಮಾನ್ಸಿಗೆ ಮಾಡ್ಕೊಂಡು ನಾನೇ ಕುರ್ಕುರಿ ಚಿಪ್ಸ್ ತಗೊಂಡ್ಸಿನ ಮಾರಿ ಇವತ್ತಿನ ಕೆಲಸ ಸಕ್ಸಸ್ಫುಲಿ ಮಾಡ್ಕೊಂಡಿನಿ ನೋಡಿಲ್ ಶಂಕರ ರೊಕ್ಕ ಈ 5 ರೊಕ್ಕನ ಅಪ್ಪಾಗ ಕೊಟ್ಟೆ ತಗೋನಿ ನಮ್ಮ ಅಪ್ಪ ಫುಲ್ ಖುಷಿ ಅಕ್ಕನು ಗಿಡ್ಯಾ ನಾನು ರೊಕ್ಕದ ಚಿಂತಿಲ್ಲೋ ನಮ್ಮ ಆಯ್ ಅದಾಳ ಪಾಸ್ ಹಾಕಿಸಿನ ಒಂದ್ ಸರ್ಟಿಫಿಕೇಟ್ ತಗೊಂಬ ನಿಂದ ಏನೈತ್ಲ ನನ್ನ ಆಸ್ತಿ ಎಲ್ಲ ನಿನಗ ಕೊಡ್ತೀನಿ ಅಂದಾಳು ಆ ಆಸ್ತಿ ಸಲುವಾಗಿ ನಾ ಸರ್ಟಿಫಿಕೇಟ್ ತರ್ಬೇಕಾಗಿತ್ತು ಅದ್ ಕೆಲಸ ಆಗ್ಲಿಲ್ಲೋ ನಮ್ಮ ಮಣಿತನದ ಮರ್ಯಾದೆ ಹೋಗಿಬಿಡ್ತು ಇವತ್ತ ಗಿಡ್ಯಾ 15 ವರ್ಷ ಆತ ಹೋಗಿತ್ತು ಇನ್ನು 1 ವರ್ಷಕ್ಕೆ ಯಾಕೆ ವಿಚಾರ ಮಾಡತ್ತಿ ಈಗ ನಿಂದು 16 ವರ್ಷಕ್ಕ ಸಕ್ಸಸ್ಫುಲಿ ಆತ್ ನಿಂದ ಈಗ ಖುಷಿ ಪಡುವ ಮಗನ ಪಾರ್ಟಿ ಕೊಡು ನನಗ ಎಲ್ಲಿ ಪಾರ್ಟಿ ಮಗನ ನಂದು ಪಾರ್ಟಿ ಹುರಿದಾತೈತಿ ನೀವು ಪಾರ್ಟಿ ಬೇಕತ್ತ ಸುಮ್ಕುಡ್ರೆ ಶಂಕರ ಎಲ್ಲದಕ್ಕೊಂದು ಪರಿಹಾರ ಇರ್ತೈತೋ ನೀ ವಿಚಾರ ಮಾಡಕ್ ಹೋಗ್ಬೇಡ ನಾ ಏನ್ ಐಡಿಯಾ ಮಾಡ್ತೀನಿ ಏನ್ ಐಡಿಯಾ ಮಾಡ್ತಿ ಶಂಕರ ನೀನು ಒಳಕತ್ತಿ ಯಾರು ಇವ್ರು ನಾ ಹೇಳಿದಂಗ ಆಗೈತಿ ಹಂಗಾರ ಫೇಲ್ ಆಗಿನ್ರಿ ನೋಡಪ್ಪ ಇನ್ ಮ್ಯಾಗ ನಿನ್ನ ಹೊಟ್ಟಿಗೆ ಹಿಟ್ಟ ಕೈ ತುಂಬ ರೊಕ್ಕ ಬೇಕಂತಂದ್ರ ನಾ ಕೊಡುವಂತ ಸರ್ಟಿಫಿಕೇಟ್ ನಿನ್ನ ಕೈಯಾಗ ಬೇಕ ಕಮ್ಗ ಹೋಗಿ ನೌಕರಿ ಮಾಡ್ಕೊಂಡ ಕೈ ತುಂಬ ರೊಕ್ಕ ಮಾಡ್ಕೋತಿ ಅವಾಗ ಇಲ್ಲ ಅಂತಂದ್ರ ಹಿಂಗ ಅಳ್ಕೋತ ಕುಂದಿರ್ತಿ ನಾಳೆ ಮನಿಯಿಂದನೂ ಹೊರಗೆ ಹಾಕ್ತಾರ ಏನು ಸರ್ಟಿಫಿಕೇಟ್ ಅಲ್ಲ ಏನ್ ಹಂಗಂದ್ರ ಇವ್ರು ಏನೋ SLC ಪಾಸ್ ಮಾಡಿ ಕೊಡ್ತಾನಂತ ಆದ್ರ ರೊಕ್ಕ ಕೊಡ್ಬೇಕತ್ತಿ ಇವಂಗ ಒರಿಜಿನಲ್ ಕೊಡ್ತೀರಾ ಡೂಪ್ಲಿಕೇಟ್ ಕೊಡ್ತೀರಾ ಒರಿಜಿನಲ್ ತರಾನ ಒರಿಜಿನಲ್ ಅಲ್ಲ ನಾವ್ ಹಂಗ ಕೊಡ್ತೀವ್ರಿ 5,000 ರೂಪಾಯಿ ಸರ ಈಗ ನೀವ್ ಒಂದ್ ಕೆಲಸ ಮಾಡ್ರಿ ಇವನಿಗೊಂದು ನನಗೊಂದು 2 ಡೂಪ್ಲಿಕೇಟ್ ಮಾಡಿಬಿಡ್ರಿ ನಿಮ್ಗೆ 2 ಪ್ಲೇಟ್ ಬಜ್ಜಿ 2 ಪ್ಲೇಟ್ ಚೋಡಾ ಮಾಡಿ ಕೊಟ್ಬಿಡ್ತೇವ್ರಿ ಚುಮ್ಮರಿ ಚೌಡಾ ಸಲುವಾಗಿ ಮಾಡಕ್ ನಾನು ಇದನ ರೊಕ್ಕ ಕೊಟ್ರ ಮಾಡ್ತೀನಿ ಇಲ್ಲಾಂದ್ರೆ ಹಿಂಗ ಅಳ್ಕೋತ ಕುಂದ್ರೆ ಓ ಸರ್ ನಿಂದ್ರಿ ರೊಕ್ಕ ಎಷ್ಟು ಖರ್ಚು ಆಕತ್ರಿ ಒಟ್ಟ ಮನ್ಷ್ಯಾಗ 5,000 ಒಟ್ಟ ಒರಿಜಿನಲ್ ಹೆಂಗೈತಿ ಹಂಗ ಮಾಡಿ ಕೊಡ್ತೀನಿ ನಾನು ಶಂಕರ ರೊಕ್ಕ ಐತೇನ ಈಗ ಬ್ಯಾಡೋ ಇವು ಎಲ್ಲಾ ಡೂಪ್ಲಿಕೇಟ್ ಅಂದ್ರ ಬ್ಯಾಡೋ ನಮ್ಮ ಆಯಿಗೆ ಗೊತ್ತಾತ ಏ ಮಗನ ನಿನ್ ಗೊತ್ತಾಗುದಿಲ್ಲೋ ನಿಮ್ಗ ಆಯಿ ಆಸ್ತಿ ಬೇಕು ಬಾರ ನಿನ್ಗ ಬೇಕ ಇಲ್ಲ ನಾನು ವಯಸ್ಸಿನ ಸರ್ಟಿಫಿಕೇಟ್ ಕೊಡ್ಲಿ ತಗೋನಿ ನಮ್ಮ ಅಪ್ಪ ನನಗ ಶೇಂಗಾ ಮಾರಕ್ ಹಸ್ತಾನ ಮಾತು ಹಿಂದಾಡ್ಸಿ ಬಸ್ ಸ್ಟ್ಯಾಂಡ್ದಾಗ ನಂದು ಮರ್ಯಾದೆ ಪ್ರಶ್ನೆ ಐತು ನೋಡ್ರಿ ಸಿಂಗಾಕ ಮತ್ತ ಅಲ್ಲಿ ಗೊಂಡ್ಯಾರತಿ ಕೆಲ್ಸಕ್ಕ ಬಿಸ್ಲಾಗ ಮೈ ತುಂಬ ಬೆವರ್ ಬರುವಂಗ ನಿಮ್ಗೆ ಆಕೈತೇನ್ರಿ ಆಕೈತಿ ಮೊದಲೇ ಬ್ಯಾಸ್ಗಿ ಬಿಸಿಲ ಚುರು ಚುರು ಅನ್ನತೈತಿ ಎಸಿ ಕೆಳಕೂತ್ ಕೆಲಸ ಮಾಡ್ಬೇಕ ಕಾರ್ ಗಾಡ್ಯಾಗ ಅಡ್ಡಾಡ್ಬೇಕ ಹಂಗ ನಿಮ್ ಕೈಯಾಗ ಸರ್ಟಿಫಿಕೇಟ್ ಇರ್ಬೇಕ ಹಂಗಾರ ನನ್ನ ಕೈಯಾಗ 5,000 ಬರ್ಬೇಕ ಶಂಕರ ನೀ ಏನ್ ವಿಚಾರ ಮಾಡ್ಕೋಬೇಡ ನನ್ ಕಡೆ ರೊಕ್ಕ ಅದಾವು ನಿನ್ ಮ್ಯಾಲ ನನಗೆ ವಿಶ್ವಾಸ ಐತಿ ಇವ್ ರೊಕ್ಕ ಏನೋ ಕೊಡ್ತೀನಿ ಅಂತ ಅವ್ರ ಸರ್ಟಿಫಿಕೇಟ್ ತರ್ತಾರಲ್ಲ ಅವಾಗ ನೀವು ವಾಪಸ್ ರೊಕ್ಕ ಕೊಡತ್ತಿತ್ತವ್ರಿಗೆ ಹಂಗ ಈಗ ನಿನ್ ಕಡೆ ರೊಕ್ಕ ಇದ್ದು ಕೊಟ್ಬಿಡು ಒಂದ್ 5,000 ರೂಪಾಯಿ ನನ್ನ ಕಡೆ ಫೋನ್ ಪೇ ಐತಿ ಮಾಡ್ರಿ ಫೋನ್ ಪೇ ಐತಿ ನಮಗ್ ನಡೆಯಂಗಿಲ್ರಿ ನಮ್ಮ ಅಕೌಂಟ್ ಬಂದ್ ಆಗ್ಯಾವ್ರಿ ಅವೆಲ್ಲ ಕ್ಯಾಶ್ ಎಟ್ಟದ ಒಟ್ಟ ಕೊಡ್ರಿ ಸಾಕ ಈಗ ಇಷ್ಟ ಅದಾವ್ರಿ ಇಡ್ ತಗೋರಿ ಇಡ್ ತಗೊಂಡ್ ನಮಗ ಮಾಡಿ ಕೊಡ್ರಿ ನಾ ಮುಂದ್ ಮಾತ್ ನಿಮ್ಗೆ ಅನುಕೂಲ ಆದ ರೊಕ್ಕ ಕೊಟ್ಟು ಮುಟ್ಟಿಸ್ತೇವ್ರಿ ಅನುಕೂಲ ಅದಾಗೇನ್ರಿ ಒಂದೇ ಪೇಮೆಂಟ್ ಬರ್ತಂದ್ ನನಗ ಕೊಡಾಕಿರಿ ಆಯ್ತು ತೋರಿಲ್ಲ ಯಾಕೆ ಕಾಳಜಿ ಮಾಡ್ತೀರಿ ಆಯ್ತು ತೋರಿ ಇದು ಯಾವಾಗ ತಗೊಂಡ್ರ ಅವ್ರು ನೀವು ಒಟ್ಟ ನನಗೆ 1 ತಾಸು ಟೈಮ್ ಕೊಡ್ರಿ ಒಟ್ಟ ನಿಮ್ಗೆ ಹಿಂಗ್ ವಾದವನ್ ಹಿಂಗ್ ತಗೊಂಡ್ಬರ್ತೇನೆ ಬಡ ಬಡ ನಿಮ್ಮದ ಐತಿಲ್ರಿ ಆಧಾರ್ ಕಾರ್ಡ್ ಐತಿ ಕಳ್ಸಿ ನಾನು ವಾಟ್ಸಪ್ ಹಾಕ್ರಿ ಶಂಕರ ನೀನ್ ಆಧಾರ್ ಕಾರ್ಡ್ ಹಾಕಿ ನಾನು ಹಾಕ್ತೀನಿ ನಾನು ನಂಬರ್ ತಗೋರಿ ನಂಬರ್ ಹೇಳ್ರಿ 9046--- ಓಕೆ ಪಟ್ನ ಕಳಿಸ್ಬೇಕ್ರಿ ಕಳಿಸ್ತಾರೆ ಅಟ್ಲಗು ಸರ್ಟಿಫಿಕೇಟ್ ಬರ್ತೈತಿ ಸರ್ ಬಂದು ನೋಡ್ರಿ ಗಿದ್ಯಾ ಮಾರ್ಕಸ್ ಕಾರ್ಡ್ ಬರ್ತೈತೆ ಶಂಕರ ₹1 ಏನೈತಿ ನಮ್ಮ ಆಯಿಗೆ ತೋರಿಸ್ತಾನ ಆಕೆ ಆಸ್ತಿ ಎಲ್ಲ ನನಗ ಶಂಕರ ನಿಮ್ಮ ಆಯಿ ಆಸ್ತಿ ಬರ್ತೈತಿಕೋ ನಾನು ಒಂದ್ ದಿವಸ ಚಿಕನ್ ಪಾರ್ಟಿ ಮಾಡಿಸು 100% ಯಾವಾಗ ಒಂದ್ ಆಕತಿಪ್ಪ ಟೈಮ್ ಆಕತಿ ಬಂದ್ರಿ ಬನ್ರಿ ತಗೋರಿ ಸರ್ಟಿಫಿಕೇಟ್ ಸರ ಆದ್ರ ಒಂದ್ ಕಂಡೀಷನ್ ಅಂದ್ರೆ ಇದನ್ನ ನಾನು ಮಾಡಿಸ್ಕೊಟ್ಟನ ಅಂತ ಯಾರಿಗೂ ಹೇಳ್ಬಾರ್ದು ಯಾಕ್ರಿ ಹೇಳ್ರಿ ಏನಾಗತ್ತೆ ಯಾಕಂದ್ರೆ ಮತ್ತೆ ಎಲ್ಲಾರು ಬಂದ್ ನನಗೆ ಕೇಳಾಕತ್ತಾರಂದ್ರಿ ಎಲ್ಲಾ ಕೆಲಸ ಬಿಟ್ಟು ಹೋಗಿ ಮಾಡ್ಸಕ್ ಆಗಂಗಿಲ್ರಿ ಸುಮ್ ನೀವೇನೋ ಬಾಳ ಕಷ್ಟದಾಗಿದ್ರಲ್ಲ ಅದಕ್ರಿ ಆಯ್ತು ನಿಮ್ಮ ಹೆಸರು ಯಾರಿಗೂ ಹೇಳಂಗಿಲ್ಲ ನೋಡ್ರಿ ಹೇಳಬೇಡ್ರಿ ಮತ್ತ ಇಲ್ಲ ಇಲ್ರಿ ಕಾಳಜಿ ಬಿಡ್ರಿ ನೀವು ಒಳ್ಳೇದಾಗಲ್ರಿ ಮತ್ತ ರೊಕ್ಕ ಕೊಡೋದು ಮರಿಬೇಡ್ರಿ ಕೊಡ್ತೇವ್ರಿ ಫಸ್ಟ್ ಪೇಮೆಂಟ್ ದಾಗ ನಿಮ್ದೆಲ್ಲ ಬಗೆಹರಿಸಿ ಬಿಡ್ತೇವತ್ತ ಓಕೆ ಒಳ್ಳೇದಾಗ ಓಕೆ
ಗಿದ್ಯಾ ಅಂತೂ ಇಂತೂ ಮಾರ್ಕಸ್ ಕಾರ್ಡ್ ಬಂದು ಶಂಕರ ಮನಿಗೆ ಹೋಗಿ ತೋರ್ಸುನು. ಶಂಕರ ನಿಮ್ಮ ಆಯ್ನು ಕಲ್ತಿಲ್ಲ ನಮ್ಮ ಅಪ್ಪನ ಕಲ್ತಿಲ್ಲ ಅವ್ರಿಗೆ ಏನು ಗೊತ್ತಾಗಲ್ಲ ತೋರಿಸಿಂದ್ರ ಮ್ಯಾನೇಜ್ ಮಾಡಿಬಿಡು ಮತ್ತ ಹಂಗೈತಿ ನಡಿ. ನಡಿ ಗಿದ್ಯಾ ಯಾಕೋ ಈ ಡೂಪ್ಲಿಕೇಟ್ ಮಾರ್ಕಸ್ ಕಾರ್ಡ್ ಮಾಡಿಸಿದ್ವಲ್ಲ ನನ್ನ ಮನಸ್ಸ ಒಪ್ಪವಲ್ತು. ಅಲ್ಲ ಮಗನ ನೀ ಏನ್ ನೌಕರಿ ಮಾಡೋದೇನ ಈ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ನಿಮ್ಮ ಆಯ್ ಕೊಡು ಆಸ್ತಿ ಕೊಡ್ತಾಳ ತಗೊಂಡು ತುಂಬ ಚಪ್ಪ ಬೀಳ. ಆಯ್ತಾಳ ಶಂಕರ ಈ ವರ್ಷ SSLC ರಿಸಲ್ಟ್ ಏನೈತಿಲ್ಲ ಈ ವರ್ಷ ಹೆಣ್ಮಕ್ಳದ ಮೇಲ್ಗೈ ಆಯ್ತು. ಅವ್ರದ್ದು ಎಟ್ಟೆ ಮೇಲ್ಗೈ ಇರ್ಲಿ ಅದ್ರ ಅವ್ನ ಕೈ ಹಿಡ್ಯಾವ ನಮ್ಮಂತ 10th ಪಾಸ್ ಆದವ. ಏನು ಪಂಚ್ ಹೊಡೆದೇವು ಪಂಚ ಬತ್ ನೋಡ. ಶಂಕರ ಪಡಾಬಡ ತಗೊಂಡ್ ನಿಂತು ಶಂಕರ್ ಅಂಬೇರ ಆಯ್ತು ಇದು ನಂದ ಮಾರ್ಕಸ್ ಕಾರ್ಡ. ಆಯ್ತಾಯ್ತು ನೀನು ಹೋಗಿ ಕೂಡ. ಆಯ್ತಾಯ್ತು ಶಂಕರ ಗುಡ್ಲಕ್ಕ ಅಲ್ಲಲ್ಲ ಗುಡ್ಲಕ್ಕ. ಆಯಿ ಆಯಿ ಹೊರಗೆ ಬಾ. ಆಯಿ ಯಾಕೋ ಏನಾತ? ಇಡ್ ದಿವ್ಸ ನೀ ಕಂಡ ಕನಸು ಇವತ್ತ ನನ್ಸಾತ. ಇವತ್ತ ನಾ SSLC ಪಾಸ್ ಆಗಿನಿ ಆಯಿ ಪಾಸ್ ಆಗಿನಿ. ಇಲ್ಲಿ ನೋಡಿ ಸರ್ಟಿಫಿಕೇಟ್ ತಗೊಂಬಂದನ. ಅಯ್ಯ ನನ್ಗ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗೋಲ್ತ. ಅದು ನೀ ನಾನು ಆಸ್ತಿ ಕೊಡ್ತಾನ ಅಂದಿದ್ದೆ ಪಟ ಪಟ ಆಸ್ತಿ ಕೊಟ್ಟು ಬಿಡುವ. ಯಾರಿಗ್ ಮಾಡೋದೈತಿ ನಿನ್ಗ ಮಾಡ್ತಾನ ನಾನು ಬೇರೆದಾರ್ಗ್ ಮಾಡಕ್ಕಿದ ನಾನು ನೀನ್ ಬಿಟ್ಟು ಯಾರಿಗ್ ಮಾಡಕ್ಕಿದ ಅದಕ್ಕ ಪಾಟ್ನ ಕೊಟ್ಬಿಡು. SSLC ಪಾಸ್ ಆಗಿನಿ ಸರ್ಟಿಫಿಕೇಟ್ ತಂದನು ತಗೋ ಅದನ್ನ. ತೋ ಆಯ್ತು ಇದೇನ ಪಾಸ್ ಆಗಿದ್ದು. ಮತ್ತ ಸರ್ಟಿಫಿಕೇಟ್ ಇದೈತೆ ಮುಚ್ಚಿದನ ಟ್ರಂಕ್ನಾಗ ಇಡ್ನಿ. ಒಂದಿಟ ಹೋಗಿ ಬರ್ತಾನ. ಎಲ್ಲಿ ಹೊಂಟೆ? ಇಲ್ಲಿ ಹೋಗಿ ಪೇಡೆ ಅದು ಮತ್ತ ಬೇಕಲ್ಲ ಮತ್ತ ಹಂಚಲಾಕ ಎಲ್ಲಾರ್ಗಿ ಪೇಡೆ ಅದು ತಗೊಂಡ್ ಬರ್ತಾನ. 10-15 ಕಿಲೋ ತಗೊಂಡವ. ಒಂದ್ 10-15 ಕಿಲೋ ತರ್ತಾನ ತಗೊಳಕತ್. ಊರಾಗ ಎಲ್ಲಾ ಕಡೆ ಹಂಚಬೇಕಲ್ಲ ನಾ. ನಮ್ಮ ಆಯಿನ ಪಕ್ಕ ಮಳ್ಳ ಮಾಡೀನ್ರಿ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ನಾ ಪಾಸ್ ಆಗಿ ನೀವು ಹೊರಗೆ ಬಾರೋ ಡ್ಯಾಡಿ. ಇದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಐತಿ ನಮ್ಮ ಅಪ್ಪಗೆ ಗೊತ್ತಾದ್ರೆ ಹಂಗ ಛೇ ಅವನೇನು ಗೊತ್ತಾಗತಿ. ಇಡೀ ಊರಾನ ಮಂದಿಗೆಲ್ಲ ನಾ ಮಳ ಮಾಡ್ತೀನಿ. ನಮ್ಮ ಅಪ್ಪನ ಮಳ ಮಾಡೋದು ಎಷ್ಟೊತ್ತ ಈ ಸಾಲ ಕರಿತೀನಿ ಅವನಿಗೆ ಇದು ಕೊಡ್ತೀನಿ ಅಂತ. ಪಪ್ಪ ಪಪ್ಪ ಪ್ರಕಾಶಿ ಪ್ರಕಾಶಿ ಏನಾತವ ಇದ ನಮ್ಮ ಹುಡುಗ ಮತ್ತ ಮಾರ್ಕಾಸ ಎಟ್ಟೆಟ್ ಬಿದ್ದಾವ ನೋಡಪ್ಪ ಇದನ್ನ ತಂದು ಕೊಟ್ಟಾನು ಮತ್ತ ಇದೇನವ ಡೂಪ್ಲಿಕೇಟ್ ಕಾಂತತ್ಲೆ ಇದು. ಈ ನಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮನ್ಯಾಗ ತೋರಿಸ್ನು ಅವ್ನು ನಿನಗೆ ಸುಳ್ಳು ಹೇಳ್ಯಾನ. ನಾನು ಎಲ್ಲ ಬೋರ್ಡ್ನಾಗ ನೋಡಿ ಬಂದೀನಿ ಫೇಲ್ ಆಗ್ಯಾನವ. ಫೇಲ್ ಆಗ್ಯಾನು ಮತ್ತ ಅವ್ನು ಮಾಡ್ತಾನ ಗಪ್ಪ ನಾನು ಹಾಟ್ಯಾನವನ ನನಗೆ ಎಷ್ಟು ಮೋಸ ಮಾಡಾಕತ್ತೇನು. ಅವ್ಳನ್ನ ಮಾಡ್ತಾನಕ್ಕಿನ ಒಳಗೆ ಹಾಕಿ ರೂಮ್ ತನಕಿನ ಹಿಂಗ ಬಿಡಂಗಿಲ್ಲ. ಪಪ್ಪ ಪಪ್ಪ ಡ್ಯಾಡಿ ಡ್ಯಾಡಿ ಕಮಿಂಗ್. ಯಾಕಲೇ ಮಗನ ಭಾಳ ಹುರುಪ್ಲೇದಿಲ್ಲ ಏನತ್ತ ಇವತ್ತ? ಅಪ್ಪ ಈ ನಿನ್ನ ವಂಶಧಾರಕದಲ್ಲ ಈ ವರ್ಷ 10th ಪಾಸ್ ಆಗ್ಯಾನ. ವಾ ತಗೋ ಸರ್ಟಿಫಿಕೇಟ್. ಅಲ್ಲಲ್ಲೇ ಸರ್ಟಿಫಿಕೇಟ್ ಬಣ್ಣನ ಬೇರೆ ಬಂದಾವಲ್ಲ ಈಗ. ತಾಯಿಲೆ ಇಡೀ ಜಗತ್ತ ಚೇಂಜ್ ಆಗತೈತಿ ಅಂದ ಬಳಿಕ ಸರ್ಟಿಫಿಕೇಟ್ ಕಲರ್ ಯಾಕೆ ಚೇಂಜ್ ಆಗಬಾರ್ದು ಹೇಳು. ಆಗಿರ್ಬೋದು ಅಪ್ಪ 5 ವರ್ಷದ ಕ್ವಶನ್ಕ ಈ ವರ್ಷ ಆನ್ಸರ್ ಬರ್ತಿದೆಯಲ್ಲ ಅವು ಒಟ್ಟು ಕರೆಕ್ಟ್ ಅದಾವ ತಿಳಿಸಿದ್ರೆ 99% ಮಾಡಿಕೊಟ್ರ. ವಾ ಶಬಾಷ್ ಭಾರಿ ಆತ ಇದು. ಅಪ್ಪ ನೌಕರಿ ಸ್ವಲ್ಪ ಮಾಡಿಬಿಡಲ್ಲ. ಮಾರ ನೀನ್ ನೌಕರಿ ಕಾಳಜಿ ಮಾಡಬೇಡ. ಬರೀ ಒಂದು ಫೋನ್ ಹಚ್ಚಿರ ಸಾಕು ಚೇಂಜ್ ಅನ್ಬಿಡ್ದು ನೌಕರಿ ಬರ್ತೈತಿ. ಹೌದಾ? ನೋಡಿಲಿ AC ಒಳಗ್ ಕೂತ್ ನೀ ಕೆಲಸ ಮಾಡ್ಬೇಕು ಅಂತ ಕೆಲಸ ಐತಿ ನನಗೆ. AC ಒಳಗ್ ಕೂತ್ ಮಾಡೋದು ಅಂದ್ರೆ ಅಂತ ATM ಒಳಗು ಮರ ATM ಒಳಗ್ ಬೇಕಾಗಿಲ್ಲ ನನಗ. ಅದು ಇದ್ರ ಕೆಲಸ ಆಕತ್ತದು ವಾಚ್ಮನ್ ಅಂತಾರ ಅದಕ್ಕ. ಮತ್ತೆ ಎದ್ರದ್ದು ಬೇಕು ನಿನಗೆ? ನನಗೆ AC ಒಳಗ್ ಕೂತ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಮ್ ಅಂತ ಕೂತಿಸಿದ್ರ ಮಾಡುವಂತ ಕೆಲಸ ಕೊಡ್ಸು. ಹೌದಪ್ಪ ಮಗನ ಏನು IPS ಪಾಸ್ ಅದ್ರ ಹೇಳ್ತಿ ತಿರುಗಿ ಮುರುಗಿ 10th ಪಾಸ್ ಆಗಿದಿ ಹೇಳಿದ ಕೇಳ. ಫೋನ್ ಹಸ್ತನು ಬರ್ತಾರೋ ನಿನಗೆ ಕರ್ಕೊಂಡೋಗಿ ನೌಕರಿ ಹಚ್ತಾರ. ನೌಕರಿ ಹಚ್ತಾರ? ಯಾರು ಹಚ್ತಾರ? ನನ್ನ ದೋಸ್ತ್ಲಿ ಅವ ಹೇಳ್ಯಾನ ಮೊದ್ಲ ನಿನ್ನ ಮಗ SSLC ಪಾಸ್ ಆದಂದ್ರ ಸರ್ಟಿಫಿಕೇಟ್ ತಗೊಂಡ್ಬರ್ರಿ ಅವಾಗ ನೌಕರಿ ಹಚ್ಚು ಅಂತ ಹೇಳ್ಯಾನ. ಬಾ ನೌಕರಿ ಏನ್ ಹಚ್ತೀರಿ? ಅದನ್ನು ATM ಒಳಗ ಸೆಕ್ಯೂರಿಟಿ ಗಾರ್ಡ್. ಮತ್ತ ಅದೇ ನನಗ ಅಪ್ಪ ಬ್ಯಾರೆ ಕೊಡಸಪ್ಪ ನನಗ. ಹೌದಪ್ಪ ಅದ ಹೇಳಿಲ್ಲ ಏನ್ ದೊಡ್ಡ IPS ಪಾಸ್ ಅವ್ರ ಅಂತ ಹೇಳ್ತಿ ತಿರುಗಿ ಮುರುಗಿ SSLC ಪಾಸ್ ಆಗಿದೆ ಅದಕ್ಕೆ ಭಾರಿ ನೌಕರಿ ನೀಗೇನ್ ಸಿಗ್ತೈತಿ. ನಡಿ ಒಳಗ. ಅಪ್ಪ ಊಟಕ್ಕೆ ಏನ್ ಮಾಡಿ? ಊಟಕ್ಕೆ ಚಪಾತಿ ಹಸಿ ಮೆಣಸಿನಕಾಯಿ ಶೀಕರ್ಣಿ ಮಾಡ್ಸೇನಿ. ನಡಿ. ಆಯಿ ಬಂದಳು. ಆಯಿ ಪೇಡೆ ತರ್ಲಿಲ್ಲ ಹಂಗ ಬಂದಿಲ್ಲ. ಮತ್ತೆ ಪೇಡೆ ಆರ್ಡರ್ ಕೊಟ್ಟು ಬಂದದನ್ ಅವ್ರು ಸಂಜೆ ತನ ಟೈಮ್ ಹೇಳ್ಯಾರು. ಮತ್ತ
ಚಂಜಿ ಅಳಿತು ಕೊಡ್ಲಾಕ ಬರ್ತೈತಲ್ಲ. ಅಲ್ವಾ ಊರನ್ ಮಂದಿಗೆಲ್ಲ ಪಟ ಹಂಸಮ್ ಇದ್ನ ಅಯ್ಯ ಇರ್ವಲ್ದಕ್ಕ ಈಗ ಏನೈತ್ಲ ಒಳಗ್ ಹೋಗ ಗಿಡ್ ಮುತ್ಯ ಉದ್ದ ಮುತ್ಯ ಡಬ್ಬು ಮುತ್ಯ ತೆಳಗ್ ಮುತ್ಯ ಎಲ್ಲಾ ಮುತ್ಯಗಳು ಮುಂದ ತುಪ್ಪದ ದೀಪ ಹಚ್ಚ. ಯಾಕಂದ್ರ ಅವ್ರ ಮೊಮ್ಮಗ ಪಾಸ್ ಆಗ್ಯಾನ ಈ ವಂಶದ ಕುಡಿ ಪಾಸ್ ಆಗೈತಿ ಅದಕ್ಕ ಪಟ್ನ ಹೋಗಿಸಿನ ದೀಪ ಹಚ್ಚ. ಆಮೇಲೆ ಅದ ನೀ ಆಸ್ತಿ ಕೊಡ್ತಾನ ಅಂದಿದ್ಲ ನನಗ. ಆಸ್ತಿ ಕೊಡ್ತಾನಲ್ಲ ಆಸ್ತಿ ಕೊಡ್ತಾನ ಕೊಡ್ಲ ಮತ್ತ ನನ್ ಕ್ಯೂರಿಯಾಸಿಟಿ ಬಾಳ ತಡ್ಕೊಳಕ್ ಆಗವಲ್ತ ಅದಕ್ಕ. ಕೊಡ್ಲ ಮತ್ತ ಕೊಡ್ತಾನ ಗಾಪ ಸಮಾಧಾನ ಮಾಡ ಆಸ್ತಿ ಕೊಡ್ತಾನ ನೀನು. ತಗೊಂಬಾ ನಾ ಇಲ್ಲೇ ನಿಂದಿರ್ತನ. ಮೋಸ್ಟ್ಲಿ ನಮ್ಮ ಆಯಿ ಒಂದು 2-3 ಕಿಲೋ ಬಂಗಾರ ರೆಡಿ ಮಾಡಿ ಇಟ್ಟಿರ್ಬೇಕು. ಅದನ್ನು ಕೊಡ್ತಾಳ್ರಿ. ₹1 ಏನೈತಿ ಕಾರ್ ಗಾಡಿ ಇದನ್ನು ತೊಗೊತೀನಿ. ಎಂಜಾಯ್ಮೆಂಟ್ ರೀ ಜೀವನ ಸೆಟಲ್ಮೆಂಟ್. ಬಾರವಾ ಜಲ್ದಿ. ಆಯಿ ಆಸ್ತಿ ತಂದಿಲ್ಲ? ತಂದಲ್ಲ ಆಸ್ತಿ ಕೊಡ್ಲ ಮತ್ತ. ತಂದದನ್ ಗಪ್ ಕೊಡ್ತಾನ ನಿನಗ. ಕೊಡು. ಇದೇನ ಆಯಿ ಕೊಡ್ಗೋಲ ಐತ್ಲ ಇದು? ಕೊಡಗಲ್ಲ ನಾನು ಆಸ್ತಿ ಅದನ್ನ ಗಳಿಸಿದನ್ ನಾ ಏನ್ ಗಳಿಸೋದು ಮತ್ತೇನ್ ಗಳಿಸೋದೈತಿ? ಆಯಿ ಇವ್ನ ತಗೊಂಡ್ ಏನ್ ಕಸ ತೆಗ್ಯಾಕ ಹೋಗ್ಲೇನ? ಅಲ್ಲ ಅಯ್ಯ ನೀ ನನಗೆ ಮೋಸ ಮಾಡಿದಿ ಮತ್ತ ಹಂಗಂದ್ರ? ನೀ ನನಗ್ ಮೋಸ ಮಾಡಿಲ್ಲ ನನ್ನ ಹಾಟೆ. ನಾ ಎಲ್ಲಿ ಮೋಸ ಮಾಡೀನಿ? ಡುಪ್ಲಿಕೇಟ್ ಮಾಸ್ಕ್ ಕಾರ್ಡ್ ತಂದ್ ಕೊಟ್ಟಿದಿ. ಡುಪ್ಲಿಕೇಟ್ ನನಗ್ ಮೋಸ ಮಾಡಿದ ಅತ್ತಿ. ನಿನಗ ಹೆಂಗ್ ಗೊತ್ತಾತ್ರ ಡುಪ್ಲಿಕೇಟ್ ತಂದ? ನನಗೆಲ್ಲ ಗೊತ್ತಾಕತ್ ನಾನೇನ್ ಮಳ್ ಮಾಡಿದೇನು? ನಿನ್ ಕಿಶಾನ ಹೇಳದನ್ನ ಬಾಯಿಲ್ ಒಳಗ ಆಸ್ತಿ ಬೇಕ ನಿನಗ? ಆಸ್ತಿ ಕೊಡ್ಬೇಕಪ್ಪ ನನ್ನ ಹಾಟೆ ನಿನಗ. ಯಾಕೋ ಶಂಕರ ನೀನ್ ಕೂತಿಲ್ಲ ನಿಮ್ಮ ಆಸ್ತಿ ಕೊಡ್ಲೇನಿಲ್ಲ? ಇಲ್ಲಿ ಕೊಟ್ಟಾಳ ನೋಡು ಮಗನ ಕಣ್ಣು ನೋಡು ನಂದ. ಏನೋ ಶಂಕರ್ ನೀನ್ ಹಾಲತ್ತ ಹಿಂಗ್ಯಾಕಾಗಿತ್ತು ಮಾರಿ ನಿಂದು? ಆ ಸಳ್ಳಿ ಬಿಟ್ಟು ತಗೊಂಡ್ ಹೋಗಿ ನಮ್ಮ ಆಯಿಗೆ ಕೊಟ್ನಿ. ಆ ಸಳ್ಳಿ ಬಿಟ್ಟು ತಗೊಂಡ್ ಕಿಸಿಂದ ಎಲ್ಲೇ ಹೋಗಿ ಓಣ್ಯಾಗ ತೋರ್ಸಾಳ. ಯಾಣ ನಮಗ ಫಿಟ್ಟಿಂಗ್ ಇಟ್ಟಾನೇನು ಆಕೆ ಗೊತ್ತಾಗೈತಿ ಡುಪ್ಲಿಕೇಟ್ ತಂದ ಒಳಗ್ ಕರೆದ ಕಿಸಿಂದ ನಾಯಿ ಬಡ್ದಂಗ್ ಬಡ್ದು ಕಳ್ಸೋಳು ನನಗ. ಏನ್ ಕೆಟ್ಟಾಗಿತ್ತು ನಿನ್ನ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ನೋಡಿದ್ರ ನನಗ ಅಯ್ಯೋ ಅನಿಸ್ತಿತ್ತು ಶಂಕರ. ಅಲ್ಲಿ ಹೋಗಿದ್ಯಾ ನಿಮ್ಮ ಅಪ್ಪ ನಿನಗ ಬಡಿಲಿಲ್ಲನ? ನಮ್ಮ ಅಪ್ಪ ನನ್ ಯಾಕೆ ಬಿಡ್ತಾನು ಶಂಕರ? ನಮ್ಮ ಅಪ್ಪ ಅದಲ್ಲ ಅವ ದಡ್ಡ ಶಿಕಾಮಣಿ ನಾನು. ಅವ್ನಿಗೆ ಏನು ಗೊತ್ತಾಗುದಿಲ್ಲ. ಆ ಡುಪ್ಲಿಕೇಟ್ ಸರ್ಟಿಫಿಕೇಟ್ ಒಯ್ದು ಕೊಟ್ಟಲ್ಲ ಅದ ಕರೆ ಐತೆ ನಂಬೈತಿ ಹುಚ್ಚಿ ಪ್ಯಾಲಿ. ಈಗ ಅವ್ರ ದೋಸ್ತರ ಬೆಳಕ್ ಹೋಗ್ಯಾನ. ನನಗ ಎಸಿ ಒಳಗ್ ಕೂತ್ ಮಾಡುವಂತ ಕೆಲಸ ಕೊಡಿಸ್ತೀನಿ ನಾನು ಶಂಕರ. ಇನ್ ಮ್ಯಾಲ ಮಗನಾನ ಎಸಿ ಒಳಗ್ ಕುಡಿರ್ತೀನಿ. ಎಸಿ ಒಳಗೆ ಈಶಿನ ಮಾಡ್ಕೋತೀನಿ. ಅಂಕಲ್ರಿ ಬಿಡ್ರಿ. ಯಾಕ್ರಿ ಬಡಿದು ಬಡಿಯಾಕತ್ತೀರಿ? ಏನ್ರಿ ಹೇಳಿ ಬಡಿರ್ಲ? ಏನ್ ಹೇಳುದೈತಿ ನಾವು ನೋಡಿಲಿ ಡುಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡ್ ಬಂದಾನ. ಪಾಸ್ ಆಗಿನತ್ ಹೇಳ್ತಾನ. ಅದು ತರುದ್ ತಂದಾನ. ತನ್ನ ಹೆಸರ ಮೇಲೆ ತಂದಾನ. ಮಂದಿ ಹೆಸರ ಮೇಲೆ ತಂದಾನ. ಯಾಕೋ ಮಂದಿ ಹೆಸರಲ್ಲಿ ಅದ ಹೆಸರು ನೋಡಕ್ ಬರ್ಲಿಲ್ಲ ನಿನ್ಗ? ಈ ಶಂಕರ ನನಗ್ ಓದಾಕ್ ಬರ್ತಿತ್ತಂದ್ರ ನಾ ಯಾಕೆ ಡುಪ್ಲಿಕೇಟ್ ಮಾಸ್ಕ್ ಮಾಡಿಸಿದ ಮಂಗ್ಯಾನ ಮಗನ? ಇಲ್ಲೇ ಮಗನ ಅವಂಗ ಯಾಕೆ ಬಿಡಾಕತ್ತಿ? ಹೋಗ್ ಮರ ಹೇಳಿ ಬಿಡಿ. ಇವನ್ ಮಾತು ಕೇಳಿ 10,000 ರೂಪಾಯಿ ಕೊಟ್ಟ ಸರ್ಟಿಫಿಕೇಟ್ ತರಿಸಕ್ 10,000 ರೂಪಾಯಿ ಕೊಟ್ಟಿನಿ. ಅವನು ಇಲ್ಲ ಆ ರೊಕ್ಕನು ಇಲ್ಲ. ನನ್ನ ಮಗನ ಬಿಡಂಗಿಲ್ಲ. ಅವನೇನು ಬಡಿತು ನೀನು ಡುಪ್ಲಿಕೇಟ್ ಸೇನ ಲೇ ಎಲ್ಲರೂ ಇಲ್ಲೇ ನಿಂತ ನೋಡಿ ನೀನು ಪೊಲೀಸ್ ಸ್ಟೇಷನ್ ಕೊಡ್ತಾನ. ಎಲ್ಲಾರು ಅವ್ರಾದ್ರೂ ಇಲ್ಲಿ ಅವಂಗೂ ಒಬ್ಬಗ ಮಾರ್ಕಸ್ ಕಾರ್ಡ್ ತಗೊಂಬ ಅಂತ ಹೇಳಿದ್ಯಾ ಮಗನ ಮಗನ? ಅಲ್ರೋ ಮಕ್ಕಳ್ರಿ ನೀವು ಕೆಡುದಲ್ದ ಆ ಊರನ ಮಂದಿನೂ ಕರ್ಸಾಕತ್ತೀರಿ. ಅಲ್ಲ ಆ ಡುಪ್ಲಿಕೇಟ್ ಸರ್ಟಿಫಿಕೇಟ್ ಏನು ಮಾಡ್ತಾನ ನಾವು ಯಾವ ಇಲ್ಲಿ ಕರ್ಕೊಂಬರ್ರಿ ಅವ್ನು ದುಬ್ಬದಾಗ ಒದ್ದ ತೆಗಿತಾನ. ಮರ ಓಡಿ ಅಂತ ಹೇಳಿಲ್ಲ ಈಗ ಮತ್ತೆ ಎಲ್ಲಿ ಕರ್ಕೊಂಡ್ ಬರ್ತಾರ ಅವನಿಗೆ? ಹಿಂಗಾದ್ರೆ ಕೆಲಸ ಆಗುದಿಲ್ಲ ತಮ್ಮ. ನೋಡಿದೆ ನೀನ 10th ಪಾಸ್ ಆಗುದು ಬೇಕಾಗಿಲ್ಲ ನನಗೆ. ನಡಿ ನೀ ಸರಳ ಗೌಂಡರ್ ಕೈಯಾಗ. ನೀನು ನಡಿಯೋ. ಬ್ಯಾಡ್ರಿ ಸರ್ ನಮ್ಮ ಆಯಿ ನನ್ಗ ಕುರ್ಪಿ ಕೊಟ್ಟಾಳ. ನಾ ಅಲ್ಲಿ ಹೊಲ್ದಾಗ ಕಸ ತೆಗಿಲಕ್ ಹೋಗ್ಕನ. ನೀವು ಹೋಗ್ರಿ. ನಡಿ ನಿನ್ ಹಿಂಗ್ ಬಿಟ್ಟ ಕೆಲಸ ಆಗುದಿಲ್ಲ. ಕೆಟ್ಟ ಬಿಸ್ಲಾಗ ದುಡಿಬೇಕ. ಬಡ್ಡ್ಯಾ ನೀರ್ ಬಸ್ಸಿಬೇಕ. ಅದ್ ಕಾಂತವಳ ಸನಿಕೆ ಬಿಟ್ಟಿ ನಡಿ ಅಲ್ಲಿ ಗೌಂಡರ್ ಕೈಯಾಗ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಹೇಳ್ತೀನಿ, ಯಾರು ಡುಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡ್ತೀನಿ ಒಂದು 10,000 ರೂಪಾಯಿ ಕೊಡ್ರಿ ತಿಳಿಸಿಂದ್ರೆ ಕೇಳಕ್ಕೆ ಬರ್ತಾರ. ಅವ್ರಿಗೆ ಯಾರು ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಸ್ಕ್ಯಾಮ್ ಮಾಡ್ದಾವು. ನೀವು ಎಷ್ಟು ಕಷ್ಟಪಟ್ಟು ಓದ್ತೀರಿ ಪೇಪರ್ ಬರ್ತಿರಲ್ಲ ಅಷ್ಟು ಚಲೋ ರಿಸಲ್ಟ್ ನಿಮಗೆ ಬರ್ತೈತಿ. ಇನ್ನೊಂದು ಹೇಳ್ತೀನಿ, ಈ ವರ್ಷ ಯಾರ್ಯಾರು 10th ಪೇಪರ್ ಬರ್ದಿರಲ್ಲ ಅವ್ರು ಒಟ್ಟರು ಪಾಸ್ ಆಗತ್ತೇಳಿ ಆ ದೇವ್ರ ಹತ್ರ ಬೇಡ್ಕೋತೀನಿ. PUC ಹೋದ ಬಳಿಕ ಚಂದಗೆ ಅಭ್ಯಾಸ ಮಾಡಿರಿ. ಅಕಸ್ಮಾತ್ ನೀವು ಅಭ್ಯಾಸ ಮಾಡ್ಲಿಕ್ಕಪ್ಪ ಅಂದ್ರೆ ನನ್ನ ಗೌಂಡಿ ಕೆಲಸ ಮಾಡ್ದಾಕತಿ. ಓದೋ ಟೈಮ್ದಾಗ ಓದ್ರಿ, ಬರೀ ಟೈಮ್ ಬರೀರಿ. ಎಲ್ಲ ನಿಮ್ಗೆ ಒಳ್ಳೇದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.